ವೀಕ್ಷಕರಿಗೆ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಬಿಜೆಪಿ ಪರ ಜನಸಾಮಾನ್ಯರ ಬೆಂಬಲ ವ್ಯಾಪಕವಾಗಿ ವಿಸ್ತರಿಸುತ್ತಿದೆ. ಹಾಲಪ್ಪ ಹಾಚಾರ್ ಹೇಳಿಕೆ. ಬಿಜೆಪಿ ಪರ ಜನಸಾಮಾನ್ಯರ ಬೆಂಬಲ ವ್ಯಾಪಕವಾಗಿ ವಿಸ್ತರಿಸುತ್ತಿದೆ. ಹಾಲಪ್ಪ ಹಾಚಾರ್ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಾಲಯದ ಮಂಡಳ ಕಾರ್ಯದರ್ಶಿ ಸಭೆ ಮತ್ತು ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರ ಉದ್ಘಾಟನೆಯನ್ನ ಮಾಡಿ ಮಾಜಿ ಸಚಿವರಾದ ಹಾಲಪ್ಪ ಹಾಚಾರ್ ಅವರು ಮಾತನಾಡಿ, ವಿಕಸಿತ ಭಾರತಕ್ಕಾಗಿ ಬಿಜೆಪಿ ಸದಸ್ಯತಾ ಅಭಿಯಾನ ಇದಾಗಿದ್ದು, ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಜಗತ್ತಿನ 5ನೇ ಆರ್ಥಿಕ ಸದೃಢ ರಾಷ್ಟ್ರವಾಗಿರುವ ಭಾರತವು ಮತ್ತೊಂದು ಹೆಜ್ಜೆ ಮುಂದಿಟ್ಟು 3ನೇ ಸ್ಥಾನ ಅಲಂಕರಿಸುವತ್ತ ಸಾಗಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಪರ ಜನಸಾಮಾನ್ಯರ ಬೆಂಬಲ ವ್ಯಾಪಕವಾಗಿ ವಿಸ್ತರಿಸುತ್ತಿದೆ. ಸೆಪ್ಟೆಂಬರ್ 2ರಂದು ಆರಂಭವಾಗಿರುವ ಸದಸ್ಯತಾ ಅಭಿಯಾನವನ್ನ ದಾಖಲೆಯ ಪ್ರಮಾಣದಲ್ಲಿ ಸದಸ್ಯತ್ವ ನೋಂದಣಿಯಾಗುವ ನಿಟ್ಟಿನಲ್ಲಿ ವಿರಮಿಸದೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲ ಅಧ್ಯಕ್ಷರಾದ ಮಾರುತಿ ಗಾವರಾಳ್ ವಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ನವೀನ್ ವೀರಣ್ಣವರ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಅಮರೇಶ್ ಹುಬ್ಬಳ್ಳಿ, ಅಯ್ಯನಗೌಡ, ಕೆಂಚಮ್ಮನವರ್ ಸೇರಿದಂತೆ ಮುಖಂಡರು, ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಮಹಿಳಾ ಮೋರ್ಚಾ ಅಧ್ಯಕ್ಷರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NKS TV4 ನ್ಯೂಸ್, ಕುಕನೂರು. ಪೂರ್ತಿ ಬಾಯಿ ಸತ್ತರಾದ್ರೂ ಇಟ್ಟೇ ಇರ್ತೀವಿ. ಇವತ್ತಿಗೂ ಅವ್ರಿಗೆ ಏನಂದ್ರೆ ಇಚ್ಛಾಶಕ್ತಿ ಇಲ್ಲ ಅನ್ನೋದಕ್ಕ ನೀರು ಬಂದಿಲ್ಲ. ಇವತ್ತು ಏನೋ ಕಳಪ ಕಾಮಗಾರಿ ಆಗೈತೆ ಅಂತೇಳಿ ಫ್ಲಡ್ ಸೆಕೆಂಡ್ರಿ ನಾಚಿಕೆ ಮಾಡಿ ಕೈತಾ ಇರೋದು ಗೊತ್ತಿಲ್ಲ. ಅದು ಕೀಟಗಳನ್ನ ಶಿಸು ಅನ್ನೋದಕ್ಕೆ ಜವಾಬ್ದಾರಿ ಕಾಂಟ್ರಾಕ್ಟ್ ಇರ್ತಾರ, ಯಾರು ಸರ್ಕಾರ ಇರೋದಲ್ಲ. ತೆರೆ ಮೇಲೆ ನಿಂತು ಕೆಲಸ ಮಾಡಬೇಕು, ಕೆಲಸ ತಗೊಳ್ಬೇಕು. ನಾವಿಂದ ನೀರು ನಿಂತು ಇವರಿಂದ ಯಾಕೆ ನೀರು ಬರೋದಲ್ಲ ಅಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ. ನಿಮ್ಮ ರೈತರಿಗೆ, ನಿಮ್ಮ ಯಲಬುರ್ಗ ತಾಲೂಕದ ರೈತ ಸಮುದಾಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನೋದಕ್ಕ ಅದೊಂದು ಸಾಕ್ಷಿ ಅದ. ಸುಮ್ಮನೆ ಏನಾದ್ರೆ ಹಳ್ಳಾಟು ಮಿಳಿಕೊಂಡಿತ್ತಂತ ಹೇಳಿ, ಕಳಪೆ ಕಾಮಗಾರಿ ಅಂತ ಹೇಳಿ ಒಂದು ಪತ್ರ ಯಾರಿಗೆ ಬರೆದು ಲಕ್ಷಕ್ಕೆ ಅಡ್ಡಾಡೋದು, ಇದು ಯಾರು ಕೈಗಾರದ ಕೆಲಸನ ಇಲ್ಲ, ಕೆಲಸ ಮಾಡೋದು ಅದು ಕೆಲಸ. ಅದಕ್ಕೆ ಇಂಥ ಸರ್ಕಾರಗಳು ಇವತ್ತು ನಮ್ಮ ಮಧ್ಯಾಹ್ನವು ಇದು ದುರಂತ ಇದೆ, ಕೆಟ್ಟ ದುರಂತ ಇದು. ಒನ್ ಟ್ರಾನ್ಸ್ಫರ್ ಏಸನ್ನ ನಾವು ಬದಲಿ ಮಾಡ್ತೀವಪ್ಪ, ಮನಸ್ಸು ಮಾಡಿದ್ರೆ ಮುಂಜೆ ಅಂತ ಬರ್ತೀವಿ. ಏನ್ ದೇಶ ಹುಟ್ಟೋದಲ್ಲ, 2 ದಿನದ ಮಾಡಪ್ಪ, 7 ದಿನದ ಅವರು 15 ದಿನದ ಅವರು ತಿಂಗಳು ಹೋಗಿ ಒಂದು ಸರ್ಕಾರ ಇರ್ಬೇಕಾಗುತ್ತೆ. ಈ ಕೊಟ್ಟು ನಮ್ಮ ಹೇಳಿಕೆ ಅಂತ ಜನರಿಗೆ ಮೋಸ ಮಾಡಕ್ಕ ಸರ್ಕಾರ ಅತ್ಯಂತ ನಾಚಿಕೆ ವಿಷಯ. ನಿಜವಾಗ್ಲೂ ನಾನು ಸುಮ್ಮನೆ ಆಗ್ತಿದ್ದೀರ ಜನಕ್ಕೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಬಹಳ ನಾವು ಬೀದಿ ಬಂದು ಇಟ್ಟು ಧಿಕ್ಕಾರ ಮಾಡ್ತೀವಿ, ಇದು ಬೈಕು ಹೋಗ್ತೀವಿ. ಆದ್ರೆ ಜನಕ್ಕೆ ಏನ್ ಗೊತ್ತಲ್ಲ, ಜನಗ ಸ್ವಲ್ಪ ಅನುಭವ ಆಗೋದು ಹೆಂಗಾದ್ರೆ ಇವರು ಬೀದಿ ಬರ್ತೀವಿ ಬೀದಿಗೆ. ಸಿಂಧನೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಅರ್ಜಿ ಆಹ್ವಾನ ನಡೆಯಿತು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಅರ್ಜಿ ಆಹ್ವಾನ. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ವತಿಯಿಂದ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಯ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಸಿಡಿಪಿಒ ಲಿಂಗನಗೌಡ ಮಾಧ್ಯಮಕ್ಕೆ ತಿಳಿಸಿದರು. ಈ ಕುರಿತು ಮಾತನಾಡಿದ ಅವರು, ಶಿಶು ಅಭಿವೃದ್ಧಿ ಯೋಜನೆ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ 14 ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು 38 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಇಲಾಖೆಯ ವೆಬ್ಸೈಟ್ ಮೂಲಕ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ದಿನಾಂಕ 30/8/2024ರಿಂದ ದಿನಾಂಕ 29/9/2029ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಉದ್ಯೋಗಿನಿ ಯೋಜನೆ, ಚೇತನ ಯೋಜನೆ ಹಾಗೂ ಧನಶ್ರೀ ಯೋಜನೆ ಅರ್ಜಿ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 2024-25ನೇ ಸಾಲಿನಲ್ಲಿ ಉದ್ಯೋಗಿನಿ ಯೋಜನೆ, ಚೇತನ ಅನ್ನುವಂತಹ ಯೋಜನೆ ಮತ್ತು ಧನಶ್ರೀ ಯೋಜನೆ, ಈ 3 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆ ಸದರಿ ಅರ್ಜಿಗಳನ್ನು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗಿರೋದ್ರಿಂದ ದಿನಾಂಕ 21/9/2024ರವರೆಗೆ ಅರ್ಜಿಗಳನ್ನು ಹಾಕೋದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಉದ್ಯೋಗಿನಿ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿರುದ್ಯೋಗ ಮಹಿಳೆಯರಿಗೆ ಅವರು ಸ್ವ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ
ಸಬ್ಸಿಡಿ ರೂಪದಲ್ಲಿ ಹಣವನ್ನು, ಅಂದರೆ SC ST ಮಹಿಳೆಯರಿಗೆ 50% ಸಬ್ಸಿಡಿ ಇರ್ತಕ್ಕಂಥದ್ದು. ಅಂದರೆ 3 ಲಕ್ಷದವರೆಗೆ ಅವರು ಸಹಾಯ ಲೋನನ್ನು ಪಡ್ಕೊಂಡ್ರೆ 1.5 ಲಕ್ಷ ಅವರಿಗೆ ಸಹಾಯಧನ ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ಚೇತನ ಯೋಜನೆ ಮತ್ತು ಧನಶ್ರೀ. ಚೇತನ ಯೋಜನೆ ಅಂತಕ್ಕಂಥದ್ದು ಲೈಂಗಿಕ ಕಾರ್ಯಕರ್ತೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಅದಕ್ಕೆ ಅವ್ರಿಗೆ 40,000 ರೂಪಾಯಿವರೆಗೆ ಸಹಾಯಧನ ಸಿಗ್ತಕ್ಕಂಥದ್ದು, ಅವರಿಗೆ ಪ್ರೋತ್ಸಾಹನ ಅಂತ ಹೇಳ್ಬಿಟ್ಟು. ಆಮೇಲೆ ಧನಶ್ರೀ ಯೋಜನೆ ಅಂತಕ್ಕಂಥದ್ದು HIV ಶೋಷಿತ ಮಹಿಳೆಯರಿಗೋಸ್ಕರ. ಅವರು ಅಪ್ಲಿಕೇಶನ್ ಹಾಕಿದರೆ ಅವರಿಗೆ 40,000 ರೂಪಾಯಿಗಳವರೆಗೆ ಪ್ರೋತ್ಸಾಹನ ಇರ್ತಕ್ಕಂಥದ್ದು. ಇದು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಅರ್ಜಿಗಳನ್ನು ಆಹ್ವಾನಿಸಿರ್ತಕ್ಕಂಥದ್ದು. ಇದು ಒಂದು ಪಾರ್ಟು. ಇನ್ನೊಂದು, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಬಹಳಷ್ಟು ದಿನಗಳಿಂದ ಇಲ್ಲಿಯವರೆಗೂ ವೇಕೆನ್ಸಿ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ನಾವು ಆನ್ಲೈನಲ್ಲಿ ಈಗ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ದೀವಿ. ದಿನಾಂಕ ಇವತ್ತು ಅಂದರೆ 30/8/2024 ದಿನಾಂಕ 29/9/2024 ಅರ್ಜಿಗಳನ್ನು ಆಹ್ವಾನಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಅಂದರೆ ಗ್ರಾಮಗಳಲ್ಲಿ ಮತ್ತು ಟೌನಲ್ಲಿ, ಅಂದರೆ ನಮ್ಮ ಸಿಂಧನೂರು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಟ್ಟು 14 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು 38 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದ್ದಾವೆ. ಅಷ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಇವತ್ತಿಂದಲೇ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿಗಳನ್ನು ಆಸಕ್ತ ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು. ಅದರಲ್ಲಿ ಕ್ರೈಟೀರಿಯಾ ಮತ್ತು ಗೈಡ್ಲೈನ್ಸು ಏನೇನಿದಾವೆ ಅನ್ನೋದನ್ನು ನಾವು ಆನ್ಲೈನಲ್ಲೇ ನೋಡ್ಕೋಬಹುದಾಗಿರ್ತದೆ. ವೆಬ್ಸೈಟನ್ನು ಬಿಟ್ಟಿದ್ದೀವಿ. ಇವತ್ತಿನ ದಿವಸ ಎಲ್ಲ ಪತ್ರಿಕೆಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಾವು ರಿಲೀಸನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅರ್ಹ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕೋದಕ್ಕೆ ವ್ಯವಸ್ಥೆಯನ್ನು ಮಾಡಬಹುದು. ಪ್ರತಿಯೊಬ್ಬರು ವೃತ್ತಿಯನ್ನು ಗೌರವಿಸುವುದು ಮೊದಲು ಕಲಿಯಬೇಕು. SS ಗೌಡರ್ ಕೂಕನೂರಿನಲ್ಲಿ ಹೇಳಿಕೆ ನೀಡಿದರು. ಪ್ರತಿಯೊಬ್ಬರು ವ್ಯಕ್ತಿಯನ್ನ ಗೌರವಿಸುವುದು ಮೊದಲು ಕಲಿಯಬೇಕು. SS ಗೌಡರ್ ಹೇಳಿಕೆ. ನಾವು ಮಾಡುವಂತಹ ಯಾವುದೇ ವೃತ್ತಿಯಾಗಲಿ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಮತ್ತು ಗೌರವದಿಂದ ಪ್ರಾಮಾಣಿಕವಾಗಿ ವೃತ್ತಿಯನ್ನ ನೆರವೇರಿಸಿದಾಗ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಕುಕನೂರು ತಾಲೂಕಾ ನೂತನ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭ ನೆರವೇರಿಸಿ ವಿಶೇಷ ಉಪನ್ಯಾಸವನ್ನ ಗದಗ ಜಿಲ್ಲಾ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ SS ಗೌಡರ್ ಮಾತನಾಡಿದರು. ಪ್ರಾಥಮಿಕ ನುಡಿಗಳನ್ನ ಆಡಿದ ಕುಕನೂರು ತಾಲೂಕಾ ಫೋಟೋ ಮತ್ತು ವಿಡಿಯೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಫಿ ಹಿರಿಯಾಳ ಮಾತನಾಡ್ತಾ, ಈ ಮೊದಲು ಯಲಬುರ್ಗಾ ತಾಲೂಕಿನಲ್ಲಿ ಮಾತ್ರ ಸಂಘಟನೆ ಇದ್ದಿತ್ತು. ಈಗ ನೂತನವಾಗಿ ಕುಕನೂರು ಪಟ್ಟಣದಲ್ಲಿ ಸಂಘವನ್ನ ಸ್ಥಾಪಿಸಿದ್ದು, ಒಂದು ಸಂಘಟನೆ ಯಶಸ್ವಿಯಾಗಬೇಕಾದರೆ ನಮ್ಮ ತಾಲೂಕಿನ ಎಲ್ಲ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಬೆಂಬಲ, ಎಲ್ಲರ ಸಹಕಾರದೊಂದಿಗೆ ಸಂಘಟನೆ ಯಶಸ್ವಿಗೆ ಎಲ್ಲರೂ ಶ್ರಮಿಸುವುದು ಅಧಿಕವಾಗಿದೆ ಎಂದು ಹೇಳಿದರು. ನಮ್ಮ ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಮತ್ತು ಜೀವನ ನಿರ್ವಹಣೆಗೆ ಭದ್ರತೆಯನ್ನು ನೀಡಬೇಕು ಎಂದು ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಜಿಲ್ಲಾ ಅಧ್ಯಕ್ಷರಾದ ವಿಜಯಕುಮಾರ್ ವಸ್ತ್ರದ ಅಧ್ಯಕ್ಷತೆಯನ್ನು ಶರಣಪ್ಪ ಗೌಡ್ರು ಪಾಟೀಲ್, ಗೌರವ ಅಧ್ಯಕ್ಷರು ಕುಕನೂರು ತಾಲೂಕು ಜಿಲ್ಲಾ ಮತ್ತು ತಾಲೂಕಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ವಿಶೇಷ ಸನ್ಮಾನಿಸುತ್ತಾರೆ. ವಿಜಯಕುಮಾರ್ ವಸ್ತ್ರದ, ಪ್ರಾಣೇಶ ಕಂಪ್ಲಿ, ಬಸವರಾಜ್ ಕಂಪ್ಲಿ, ಮಂಜುನಾಥ್ ಕುರುಗೋಡು ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, NKS TV 4 ನ್ಯೂಸ್, ಕುಕನೂರು. ನಿಮ್ಮ ವೃತ್ತಿಗೆ ಅಸಡ್ಡೆ ಮಾಡಿಕೊಂಡ್ರೆ ನೀವು ಅಸಡ್ಡೆ ಮಾಡ್ತೀವಿ. ಯಾವಾಗಲೂ ಯಾವುದೇ ವೃತ್ತಿ ಮಾಡಿ. ಇವತ್ತು ನಮ್ಮ ಛಾಯಾಮಿತ್ರ ಇವರು ಪತ್ರಿಕೆಗಳು ಆ ವೃತ್ತಿಯನ್ನು ಅವರು ಪ್ರೀತಿಸಿದಾಗ ಅವ್ರಿಗೊಂದು ಸ್ಟೇಜ್ ಸಿಗ್ತದೆ. ನೀವೆಲ್ಲರೂ ಪ್ರೀತಿಯಿಂದ ಕಲಿಯೋದಕ್ಕೆ ಈ ಒಂದು ಸ್ಟೇಜ್ಗಳು ಬರ್ತೀವಿ. ಅದಕ್ಕೆ ದಯವಿಟ್ಟು ಹೇಳ್ಕೊಂಡು ನಾವು ವೃತ್ತಿಯನ್ನು ಪ್ರೀತಿಸ್ಬೇಕು. ಎಷ್ಟು ನೀವು ಪ್ರೀತಿ ಮಾಡ್ತೀರಿ ಅದನ್ನು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಅಷ್ಟು ನಿಮ್ಮನ್ನು ಎತ್ತಿರಿ. ಈಗ ಮಕ್ಕಳಿಗೆ ನಾವು ಪ್ರೀತಿ ತೋರಿಸಿದ್ರೆ ಮಕ್ಕಳಿಗೆ ನಿಮ್ಮ ಹತ್ತಿರ ಬರ್ತಾವೆ. ಸಣ್ಣ ಮಕ್ಕಳಿಗೆ ನೋಡ್ರಿ, ನೀವು ಕೇಳಿದ್ರೆ ಅಂತ ಹೇಳಿದ್ರೆ ನಾವು ಹಚ್ಚ ಮಾಡಿದ್ರೆ ಹರಕನಾಗಿ ಬಂದು ಗಾಡ್ ಸಡಿಯುತ್ತೆ, ನಿಮ್ಮಿಂದ ದೂರ. ಅದಕ್ಕೆ ಯಾವಾಗಲೂ ವೃತ್ತಿಯಲ್ಲಿ ಏನಪ್ಪ ಅಂತಂದ್ರೆ ಅದು ಗೋಲ್ಡನ್ ಬಂಗಾರ ಅಂತ ತಿಳ್ಕೊಬೇಕು. ಇವತ್ತು ಬಂಗಾರ ನೀವು ಹೇಳಿದ್ರೆ ಒಗಿತಿರಲ್ಲ, ನೋಡೋಣ ಈಗ ಒಂದು ಮುಂಗ್ರೆ ಐತಿ ಕೈ ಒಗಿರೋದು ಒಗಿತಿರ ಇಲ್ಲ, ಅದನ್ನು ಭದ್ರವಾಗಿ ಕೈ ಇಟ್ಕೊಡ್ತೀರಿ, ತೆಗೆದಿರ್ತೀರಿ. ಹಂಗೆ ಈ ವೃತ್ತಿಯನ್ನು ನಾವು ಭದ್ರವಾಗಿ ಕೈಯಾಗಿ ಇಟ್ಕೋಬೇಕು. ಅಂದಾಗ ಮಾತ್ರ ಆ ವೃತ್ತಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ. ನೋಡಿ, ನಿಮ್ಗೆಲ್ಲ ದುಡ್ಡು ಕೊಡ್ತಾರೆ. ಸಮಾಜದೊಳಗೆ ನಿಮ್ಮನ್ನು ಗುರುತಿಸಿದ ನಿಮ್ಮನ್ನ ಏನ್ ಬರ್ತಾರೆ ಶರಣ ಮೇಡಮ್ ಮಾಡೋರು ನಾವು ಇವತ್ತು ಅವರು ಗುರುತಿಸಿದ್ರು. ಎದರಿಂದ ಗುರುತಿಸಿ ಅವ್ರು ಮಾಡೋ ಉದ್ಯೋಗ ಇದೆ. ವಸ್ತ್ರದವ್ರು ಎದುರು ಮಾಡಿ ಗುರುತಿಸಿ ಅವ್ರು ಮಾಡೋ ಉದ್ಯೋಗ ಇದೆ. ಫೋಟೋಗ್ರಾಫಿ ಮಾಡ್ತಾರೆ ಅಂತೇಳಿ ಅವ್ರು ಗೊತ್ತಿದೆ. ಫೋಟೋಗ್ರಾಫರ್ ವಸ್ತ್ರದವರು, ಫೋಟೋಗ್ರಾಫರ್ ಮ್ಯಾಗಲ್ ಮತ್ತವರು, ಫೋಟೋ ಸ್ಟುಡಿಯೋ ಗುರುತು ಮಾಡ್ತಾರೆ. ಅದಕ್ಕೆ ಸಮಾಜದೊಳಗೆ ಒಂದು ಗೌರವ, ಒಂದು ರೆಸ್ಪೆಕ್ಟ್, ಒಂದು ಏನಪ್ಪ ಅಂತಂದ್ರೆ ನಮ್ಗೆ ಅತಿ ಒಂದು ಸಂತೋಷವನ್ನು ಕೊಡ್ತಕ್ಕಂಥ ನೃತ್ಯ ನಡೆದಂತ
ಆ ಗೌರವ ಕೊಡ್ತಕ್ಕಂಥ ವೃತ್ತಿಯನ್ನು ನಾವೆಲ್ಲರೂ ಗೌರವಿಸ್ಬೇಕು. ನಮ್ಮನ್ನ ಯಾರು ಗೌರವ ಅಂತಂದ್ರೆ ಯಾಕೆ ಗೌಡರು ಯಾಕೆ ಗೌಡವ ಹಿಂಗೆ ಹೇಳ್ತಾರೆ. ಫೋಟೋಗ್ರಾಫರ್ ನೋಡ್ರಿ, ಆ ವೃತ್ತಿ ಹೇಳ್ತಾರೆ ಫೋಟೋಗ್ರಾಫರ್ ಅಂದ್ರೆ ಗೌರವ ಮಾಡ್ತಾರೆ. ಅದಕ್ಕೆ ಆ ವೃತ್ತಿ ಎಷ್ಟು ಒಬ್ಬ ಮಾಸ್ತರಿಗಲ್ಲಿ ನಮ್ಮ ಮಾರ್ಕೆಟ್ ಸರ್ ಬೇಸವರು ಇದ್ದಾರೆ, ಅವರು ಲಕಿಲಿ ಏನೋ ಚಾರ್ಜ್ ತಗೊಂಡು ಮಾಸ್ತರ್. ನಾವು ಯಲಬುರ್ಗಾ ತಾಲೂಕಿನಲ್ಲಿ ಮೊದಲು ಯಲಬುರ್ಗಾ ತಾಲೂಕಿನಲ್ಲಿ ಆ ಯಲಬುರ್ಗಾ ತಾಲೂಕಿನಲ್ಲಿ ನಾವು ಕುಕ್ನೂರು ಮತ್ತು ಯಲಬುರ್ಗ ಕೂಡ ಯಲಬುರ್ಗಾ ತಾಲೂಕಿನಲ್ಲಿ ಇದ್ದೀವಿ. ಈಗ ಹೊಸದಾಗಿ ನಮ್ಮ ಕುಕ್ನೂರು ತಾಲೂಕು ಆದ ಮೇಲೆ ನಮ್ಮ ಸಂಘ ರಚನೆ ಆಗಿದ್ದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ನಾಗರಮಣಿ ಅಜ್ಜವರು ಪದೇ ಪದೇ ಹೇಳ್ತಾ ಇದ್ರು, ಇಲ್ಲ ನೀವು ಕುಕ್ನೂರು ಸಂಘನ ನೀವೊಂದು ಸಪರೇಟಾಗಿ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತಾ, ನೀವು ಮಾಡ್ಕೊಳ್ರಿ. ಯಾಕಂದ್ರೆ ತಾಲೂಕಾಗಿ 2 ವರ್ಷ ಇಲ್ಲಿ ನೀವು ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರವಾಗಿ ನಾವೇನಿಲ್ಲ ಆಯ್ತು ಜರ ಮಾಡೋಣ, ನಮ್ಮಲ್ಲಿ ಇನ್ನೂ ಅಷ್ಟೊಂದು ಸಂಘಟನೆ ಇಲ್ಲ, ಆದರೂ ಕೂಡ ನಾವು ಸಂಘಟಿಸಿ ಆ ಒಂದು ನೀವು ಹೇಳಿದಂಥ ಮಾತಿಗೆ ನಾವು ಬೆಲೆ ಕೊಟ್ಟು ನಮ್ಮ ಸಂಘವನ್ನು ರಚನೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಬಂದಿದ್ವಿ. ಆ ಒಂದು ಕೆಲಸ ಈಗ ಪೂರ್ಣಗೊಂಡಿದೆ. ಆದ್ದರಿಂದ ತಾವೆಲ್ಲರೂ ಆಗಮಿಸುವಾಗಿ ನಮಗೆ ಬಹಳ ಸಂತೋಷವಾಗಿದೆ. ಈ ಒಂದು ಸಂತೋಷವನ್ನ ನಾನು ಹೇಗೆ ಹಂಚಿಕೊಳ್ಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾವು ಪ್ರಸ್ತಾವಿತವಾಗಿ 2 ಮಾತು ಮಾತನಾಡಲು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು. ಕೂಡ್ಲಿಗಿಯಲ್ಲಿ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯಿತು. ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ಆಗಸ್ಟ್ 30ರಂದು ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಉಪಾಧ್ಯಕ್ಷರಾದ ಲೀಲಾವತಿ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶಫೂರ್ ಅಹಮದ್, ಮುಖ್ಯಾಧಿಕಾರಿ ಮುಗುಳೆ ವೇದಿಕೆಯಲ್ಲಿದ್ದರು. ಅಲ್ಪಸಂಖ್ಯೆಯ ಪಟ್ಟಣ ಪಂಚಾಯಿತಿ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು. ಎಲ್ಲ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ತೆರಿಗೆ ನಿಗದಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಯುಜೋಡಿ ವ್ಯವಸ್ಥೆಯು ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಕೆಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು, ಪತ್ರಕರ್ತರು ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, NKS TV 4 ನ್ಯೂಸ್, ಕೂಡ್ಲಿಗಿ. ನಾವು ಫಸ್ಟ್ ನಾವು ಮಾಡ್ಕೊಂಡು ಲಿಸ್ಟ್ ಮಾಡಿ ವಾರ್ಡ್ ಕೌನ್ಸಿಲರ್ ಎಲ್ಲೆಲ್ಲಾಗಿದೆ ಅವರು ಬಂದ್ಕೊಟ್ರೆ ಅವರು ಡೆಫಿನೆಟ್ಲಿ ಈಗ ಮೂರು ಇಲ್ಲಿ ಇರ್ತಾರೆ. ವಾರ್ಡ್ ಪ್ರತಿಯೊಬ್ಬ ವಾರ್ಡ್ ಕೌನ್ಸಿಲರ್ ಏನೇ ಅವ್ರು ಬಾಕಿ ರಿಜಿಸ್ಟರ್ ಮಾಡಿಬಿಡ ಯಾವ ವಾರ್ಡ್ ಕೌನ್ಸಿಲರ್ ಇರ್ತಾರೋ ಅವ್ರಿಗೆ ಸಮಸ್ಯೆ ನೀವೇ ಅವ್ರಿಗೆ ಸದಸ್ಯರ ಕಡೆ ಹೋಗಿ ಅವ್ರ ಕಡೆ ಅವ್ರ ಜೊತೆ ಹೋಗಿ ಆ ಸ್ಥಳನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಬಂದು ಹೋಗಿರ್ತಲ್ಲ ಅದನ್ನ ನೋಡ್ಕೊಂಡು ಯಾವ ಮನೆಯಿಂದ ಯಾರ ಮನೆಯವರೆಗೂ ಅದನ್ನ ಡಿಟೇಲ್ ಆಗಿ ಹಾಕೊಂಡ್ರೆ ಅದು ಸೈನ್ ಕೌನ್ಸಿಲ್ ಆ ಸದಸ್ಯರು ಆಡಳಿತಾಧಿಕಾರಿ ನೋಡಿದ್ರು AC ಸರ್ ಮಾನ್ಯ ಶಾಸಕರ ಗಮನ ಹರಿಸಿ ನಿಮ್ಮನ್ನ ಮತ್ತೆ AC ಸರ್ ಕರೆಸಿ ಒಂದು ಮೀಟಿಂಗ್ ಮಾಡಿದ್ರು. ಆದ್ಮೇಲೆ ಮತ್ತೆ ಚುನಾವಣೆ ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ 20 ತಿಂಗಳ ನಮ್ದು ಅವಧಿ ಮೀರಿ ಹೋಗ್ಬಿಟ್ಟು, ಹಾಗಾಗಿ ಒಂದು ಮೀಟಿಂಗ್ ಆಗಿಲ್ಲ. ಇರ್ಬೋದು ಸಮಸ್ಯೆಗಳು ಭಾಳ ಇತ್ತು. ಹಾಗಾಗಿ ಬಿಟ್ಟು ನಾವು ಸಭೆಗಳ ಇವರಿಂದ ನಮ್ಮದು ಮಾನ್ಯ ಸದಸ್ಯರುಗಳು ಭಾಳ ಜನ ಸ್ವಲ್ಪ ಅಪ್ಡೇಟ್ ಆಗಿದೆ. ಏನಂತ ಗೊತ್ತಿಲ್ಲ, ಅದು ಸ್ವಲ್ಪ ಜನ ಸ್ವಲ್ಪ ಮಿಸ್ಆಪರೇಷನ್ ಬಾಯಿ ಬಿಟ್ಟು ಬಂದಿಲ್ಲ. ಅದನ್ನು ಮನವೊಲಿಸಿ ಇನ್ನೊಂದ್ಸಲಿ ಈ ಸಭೆಗೆ ತಿಳಿದುಕೊಂಡಿದೆ. ಆ ಯೋಜನೆ ಗುತ್ತಿಗೆ ಕರಾರು ಒಪ್ಪಂದ ಸಹ ಆಗಿದೆ. ಇನ್ನೇನು ಒಂದು 15 ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ನಾವು ಒಂದು ಚಾಲನೆ ನೀಡಲಿಕ್ಕೆ ಈಗ ಈ ಸಭೆಗೆ ಮಾಹಿತಿ ನೀಡಿದೆ. ಅದರಲ್ಲಿ ಮಾನ್ಯ ಶಾಸಕರು ನಿನ್ನೆ ಮಾತಾಡ್ಬಿಟ್ಟು ಅಂದರೆ ಈ ಸಭೆಗೆ ಏನೇನು ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಕೈಗೊಳ್ತಾ ಇದ್ದೀವಿ, ಕುಡಿ ನೀರು ಸರಬರಾಜು ಸಂಬಂಧಪಟ್ಟಂತೆ ಮತ್ತು ಒಳಚರಂಡಿ ಸಂಬಂಧಪಟ್ಟಂತೆ ಹೋದ ಸಭೆಯಲ್ಲಿ ಚರ್ಚಿಸಿದಂತೆ ಈ ಒಳಚರಂಡಿ ವ್ಯವಸ್ಥೆಯಲ್ಲಿ ಏನು ಬಿಟ್ಟು ಹೋಗಿರೋ ಒಂದು ಪ್ರದೇಶಗಳಿವೆ, ಆ ಪ್ರದೇಶಗಳ ಕುರಿತು ಒಂದು ಪಟ್ಟಿ ಮಾಡಿ ಹೇಳಿದ್ರು ಒಂದ್ಸತಿ ಮಾನ್ಯ ಶಾಸಕರು. ಅದರಂತೆ ನಾವು ಇಡೀ
ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ಇನ್ನೂ 10 ಕಿಲೋಮೀಟರ್ ಒಳಚರಂಡಿ ಮಾರ್ಗ ಬೇಕಾಗಿದ್ದು ಮತ್ತು ಸುಮಾರು 3500 ಗೃಹ ಸಂಪರ್ಕ ಬೇಕಾಗಿದೆ ಅಂತೇಳಿ ನಾವು ಒಂದು ಪಟ್ಟಿ ಮಾಡಿ ಅದಕ್ಕೊಂದು ಲೈನ್ ಎಸ್ಟಿಮೇಟ್ಸ್ ತಯಾರು ಮಾಡಿದ್ದೀವಿ. ಅದಕ್ಕೆ ಮಾನ್ಯ ಶಾಸಕರು ಇದಕ್ಕೆ ಯಾವ ರೀತಿ ಇದನ್ನ ಅನುದಾನವನ್ನು ತರಬೇಕು. ಮಾನ್ಯ ಶಾಸಕರು ಅಂದರೆ ಕುಡಿಯ ನೀರು ಸರಬರಾಜು ಯೋಜನೆ ಈಗಾಗಲೇ ಮಂಜೂರಾಗಿ ಈ ಗುತ್ತಿಗೆ ಕರಾರು ಒಪ್ಪಂದನೂ ಆಗಿರುತ್ತದೆ. ಇನ್ನೇನು 15 ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸುತ್ತೇವೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಕೂಡ್ಲಿಗಿ ಪಟ್ಟಣದಲ್ಲಿ ಬೇಕಾಗಿರುವಂಥ ಮುಂದಿನ 30 ವರ್ಷಕ್ಕೆ ಬೇಕಾಗಿರುವಂಥ ಕುಡಿಯ ನೀರು ಸರಬರಾಜು ವ್ಯವಸ್ಥೆ ನಾವು ಮಾಡಿದ್ವಿ. ಈ ಪಾವಗಡ ಶಿವಪುರದಲ್ಲಿರುವಂಥ ಏನು ಒಂದು ಜಲಶುದ್ಧೀಕರಣ ಘಟಕ ಇದೆ, ಅಲ್ಲಿಂದ ನೀರನ್ನು ತಂದುಬಿಟ್ಟು ಪಟ್ಟಣದಲ್ಲಿ 4 ಓವರ್ ಟ್ಯಾಂಕ್ ಜಲಸಂಗ್ರಹಗಳನ್ನು ನಿರ್ಮಾಣ ಮಾಡ್ತೀವಿ. ಏಡಿಗುಡದಲ್ಲಿ 7 ಲಕ್ಷ ಲೀಟರ್, ಸಮುದಾಯ ಭವನದಲ್ಲಿ ಒಂದು 15 ಲಕ್ಷ ಲೀಟರ್ ಜಲಸಂಗ್ರಹಕಾರ, ಐಟಿಐ ಕಾಲೇಜಿನಲ್ಲಿ ಒಂದು 5 ಲಕ್ಷ ಲೀಟರ್, ಸಂಡೂರು ರಸ್ತೆಯಲ್ಲಿ ಒಂದು 5 ಲಕ್ಷ ಲೀಟರ್. ಈ 4 ಜಲಸಂಗ್ರಹಕಾರಗಳು ಮತ್ತು ಸುಮಾರು 110 ಕಿಲೋಮೀಟರ್ ವಿತರಣಾ ಜಾಲ ಮತ್ತು 6500 ಗೃಹ ಸಂಪರ್ಕ ಈ ಯೋಜನೆಯಲ್ಲಿ ಇರುವಂತಹ ಸಂಪೂರ್ಣವಾಗಿ ಕೂಡ್ಲಿಗಿ ಪಟ್ಟಣಕ್ಕೆ ಬೇಕಾಗಿರುವಂತಹ ನೀರು ಸರಬರಾಜು ವ್ಯವಸ್ಥೆಯನ್ನು ಈ ಯೋಜನೆಯನ್ನು ನಾವು ಕಲ್ಪಿಸ್ತೀವಿ. ಯಾವುದೇ ರೀತಿಯ ಮುಂದಿನ 30 ವರ್ಷಕ್ಕೆ ಯಾವುದೇ ರೀತಿಯ ಕೊರತೆ ಆಗದಂತ ಸಂಪೂರ್ಣ ಪ್ರತಿದಿನ ಪ್ರತಿ ಒಬ್ಬರಿಗೆ 135 ಲೀಟರ್ ನೀರಿನ ಪ್ರಮಾಣದಂತೆ ಒದಗಿಸಲು ಅದು 24/7 ಅಂದ್ರೆ ಪ್ರತಿನಿತ್ಯ ನೀರು ಒದಗಿಸಲಿಕ್ಕೆ ನಾವು ಯೋಜನೆ ರೂಪಿಸಿದ್ದೀವಿ. ಇದು ಆಲ್ರೆಡಿ ಒಪ್ಪಂದ ಆಗಿದೆ. ಇನ್ನೊಂದು 15 ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತದೆ. ಇದು ಒಂದು ಸಭೆಗೆ ಮಾಹಿತಿ ನೀಡಬೇಕು ಅಂತ ತಿಳಿಸ್ತೀನಿ. ಮತ್ತು ಈ ಒಳಚರಂಡಿ ಕುರಿತು ಈಗಾಗಲೇ ನಾವು ಲಿಸ್ಟ್ ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ. ಈಗ ಒಂದು 10 ಕಿಲೋಮೀಟರ್ ಯಾವ್ಯಾವ ಏರಿಯಾದಲ್ಲಿ ನಾವು ತಗೋತೀವಿ ಅಂತೇಳಿ ಇದು ಈ ಏರಿಯಾಗಳು ಬಿಟ್ಟು ಮತ್ತೇನಾದ್ರು ಇದ್ರೆ ಸದಸ್ಯರು ನಮಗೆ ತಿಳಿಸಿದಲ್ಲಿ ಅದನ್ನು ಸಹ ಅಂದಾಜು ಪ್ರಕ್ರಿಯೆ ಪರಿಗಣಿಸಿ ಮುಂದಿನ ಹಂತದಲ್ಲಿ ಆದಷ್ಟು ಬೇಗನೆ ಮಾನ್ಯ ಶಾಸಕರು ಹೇಳಿದಂತೆ ಈಗ ಆದಷ್ಟು ಬೇಗನೆ ಈ ಅಭಿವೃದ್ಧಿ ಯೋಜನೆ ಸಹ ಕೈಗೊಂಡು ಕೂಡ್ಲಿಗಿ ಪಟ್ಟಣದಲ್ಲಿ ಕುಡಿಯ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಏನು ಅವಶ್ಯಕತೆ ಇದೆ ಅದರಲ್ಲಿ ಈ ಕೂಡ್ಲಿಗಿ ಒಳಚರಂಡಿ ವ್ಯವಸ್ಥೆ ಧೋರಣೆ ಸಹ ಕೈಗೆತ್ತಿಕೊಳ್ಳೋಣ ಅಂತ ಹೇಳ್ತೀವಿ ಸರ್. ಅಂದ್ರೆ ಈ ಕುಡಿಯ ನೀರಿಂದು ಸಮಸ್ಯೆನೇ ಇರಬಾರ್ದು ಎಂಬ ಊರು ಪಟ್ಟಣದಲ್ಲಿ ಎಂಬ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 66 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದುವರೆಗೆ ಪಾವಗಡಕ್ಕೆ ಹೋಗಿತ್ತು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತೇಳಿ ಕೂಡ್ಲಿಗಿ ಪಟ್ಟಣ ಬಿಟ್ಟೋಗಿತ್ತು. ಈ ಹಿಂದೆ ಗೋಪಾಲಕೃಷ್ಣ ಸರ್ ಕೂಡ ಪ್ರಯತ್ನ ಪಟ್ಟಿದ್ರು ಕೂಡ್ಲಿಗಿ ಪಟ್ಟಣಕ್ಕೆ ಕುಡಿಯುವ ನೀರು ವ್ಯವಸ್ಥೆ ಒದಗಿಸ್ಬೇಕಂತೇಳಿ. ಅಷ್ಟರಲ್ಲಿ ಮೊದಲಾದ ಸನ್ನಿವೇಶದಲ್ಲಿ ಚುನಾವಣೆ ಬಂದಿದ್ವು. ಹಾಗಾಗಿ ಇವತ್ತಿನ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ NT ಶ್ರೀನಿವಾಸ್ ಅವರು ಆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೈನ್ ಮಾಡಿರ್ತಕ್ಕಂಥ ಇಂಜಿನಿಯರ್ ರಿಟೈರ್ ಆಗಿದ್ದಾಗಲೇ ಅವರು ಕೂಡ ಕಂಡು ಕೂಡ್ಲಿಗಿ ಪಟ್ಟಣಕ್ಕೆ ನೀರು ಬೇಕಾಗ್ತದೆ ಅಂತೇಳಿ ಅವರ ಮನವರಿಕೆ ಮಾಡಿಕೊಟ್ಟಾಗ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಓಡಾಡಿ ಸುಮಾರು 66 ಕೋಟಿ ರೂಪಾಯಿ ಅನುದಾನ ತಂದಿದ್ರು. ಈ ಕೂಡ್ಲಿಗಿ ಪಟ್ಟಣದ ಮತ್ತು ನಮ್ಮ ಪಟ್ಟಣ ಪ್ರದೇಶ ಬರ್ತಕ್ಕಂಥ ಗೋವಿಂದಗಿರಿ, ಏಡಿಗುಡ್ಡ, ಗೊತ್ತಹಟ್ಟಿ, ಕೇಕೆಹಟ್ಟಿ ಮತ್ತು 4 ಗ್ರಾಮಗಳಿಗೆ ಸೇರ್ಕೊಂಡಂತೆ 20 ವಾರ್ಡ್ಗಳು ಕೂಡ 24 ತಾಸು ನೀರು ಕೊಟ್ಟಂಥ ಒಂದು ಒಳ್ಳೆ ಕಾಮಗಾರಿಯನ್ನು ನಮ್ಮ ಪಟ್ಟಣಕ್ಕೆ ತಂದಿದ್ದು ಎಲ್ಲ 20 ಜನ ಸದಸ್ಯರುಗಳ ಪೈಕಿ ಮತ್ತು ಸಾರ್ವಜನಿಕರ ಪೈಕಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಮಾಡ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯ ಸರ್ವ ಸದಸ್ಯರು ಕೂಡ ಎಲ್ಲರ ಪರವಾಗಿ ನಾವು ತುಂಬದಿಂದ ಸಲ್ಲಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ UGD ಕೂಡ ಈಗಾಗಲೇ ನಮ್ಮ ಪಾಟೀಲ್ ಸರ್ ಹೇಳಿದ್ರು ಸಭೆಗೆ ಸುಮಾರು 10 ಕಿಲೋಮೀಟರ್ ಬಿಟ್ಟೋಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನ ಇನ್ನೂ ಸೇರಿಸೋದಕ್ಕೆ ಅವಕಾಶ ಇದೆ ಅಂತೇಳಿ ಹೇಳಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಂದರೆ ಶಾಸಕರ ಕನಸು ಯಾವ ಥರ ಇದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ರಾಜ್ಯದ ಪತ್ರಿಕೆ ಮಿತ್ರರಲ್ಲಿ ಕೂಡ ಕೇಳ್ಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಎಲ್ಲಿ ತನಕ ಅಂತೇಳಿ. ಅದೇ ಎಕ್ಸ್ಟೆನ್ಷನ್ ಏರಿಯಾ ಅಷ್ಟೇ ಅಲ್ಲ, ನಮ್ಮ ಹಿಂದುಳಿದ ನಮ್ಮ SC/ST ಜನಾಂಗ ಮತ್ತು ಹಳೆ ಊರು ಬರೀ SC/ST ಒಂದೇ ಅಂತಲ್ಲ, ಊರಿರೋದೇ ಹಳೆ ಊರಲ್ಲೆಲ್ಲ ಎಲ್ಲ ಕಮ್ಯುನಿಟಿ ಜನ ಸಮಾಜದೆಲ್ಲ ಹೊರಟೋದ್ರಿಂದ ಪಾಟೀಲ್ ಸರ್ ಅವರು ನಿಮ್ಮ ಗುರುವರಿಗೆ ಹೇಳಿ ಇನ್ನೇನಾದರೂ ಎಲ್ಲಾದ್ರೂ ಬಿಟ್ಟಿದ್ರೆ, ಯಾಕಂದರೆ ಪದೇ ಪದೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದ್ರ ಜೊತೆಗೇ ಹಳೆ ಊರು, ಯಾಕಂದರೆ ಪೇಟೆ ಬಸವೇಶ್ವರ ದೇವಸ್ಥಾನ ಇರ್ಬೋದು, ಅಂಬೇಡ್ಕರ್ ನಗರ ಇರ್ಬೋದು, ವಾಲ್ಮೀಕಿ ರಸ್ತೆಗಳು ಇರ್ಬೋದು, ಅಥವಾ ಇಲ್ಲಿ ಪುಟ್ಟ ರಸ್ತೆ ಇರ್ಬೋದು. ಈ ಯಾಕಂದರೆ ಇದೆಲ್ಲ ನೋಡಿದರೆ ಬೆಂಗಳೂರು ರಸ್ತೆ, ಉಡಕೋಟೆ ರಸ್ತೆ, ಎಕ್ಸ್ಟೆನ್ಷನ್ ರಸ್ತೆ ಇದೆ. ಹಾಗಾಗಿ ನಮ್ಮ ಹಳೆ ಊರುಗಳಿದೆ, ಅಲ್ಲಿ ಕೂಡ ನಮ್ಮನ್ನು ಹರಿಸಿ ಏನಾದರೂ ಇದ್ದರೆ ಒಂದು 2-3 ಕಿಲೋಮೀಟರ್ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ಸಿಗ್ಬೋದು.
ಅದೇ ಎಲ್ಲ ಸದಸ್ಯರಿಗೆ ಕೂಡ ನಾವು ಹೇಳ್ತೀವಿ ಸರ್, ನಾವು ಮಾಹಿತಿ ಹೇಳ್ತೀವಿ. ಆಗ ಆಯಾ ವಾರ್ಡ್ನಲ್ಲಿ ಏನಾದರೂ ಅವಶ್ಯಕತೆ ಇತ್ತಂದ್ರೆ ಅದ್ರ ಕೂಡ ಏರ್ಪಾಡು ಮಾಡ್ಕೊಂಡು ಹೌದು ಸರ್, ಅದೇ ಅದು ಒಂದು ಸ್ವಲ್ಪ ಮಾನ್ಯ ಶಾಸಕರಿಗೆ ಕೂಡ ನಾವು ತರ್ತೀವಿ. ತಂದು ಒಂದು ಕುಡಿಯ ನೀರು ಮತ್ತು ಒಳ ಚರಂಡಿ ಎರಡು ಆಯ್ತಂದ್ರೆ ಕೂಡ್ಲಿಗೆ ಸಮೃದ್ಧಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಿಂತಾಮಣಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲು ಇಒ ಆನಂದ್ ಕರೆ. ಸ್ವಚ್ಛತೆಗೆ ಆದ್ಯತೆ ನೀಡಲು ಇಒ ಆನಂದ್ ಕರೆ. ತೇನಕಲ್ ಗ್ರಾಮದಲ್ಲಿ ಶನಿವಾರದ ಶ್ರಮದಾನಕ್ಕೆ ಚಾಲನೆ. ಡೆಂಗ್ಯೂ ಜ್ವರ ಹೆಚ್ಚಾಗುತ್ತಿರುವ ಕಾರಣದಿಂದ ಪ್ರತಿಯೊಂದು ಗ್ರಾಮಗಳಲ್ಲೂ ಸ್ವಚ್ಛತೆಗೆ ಆದ್ಯತೆ ನೀಡಲು ಚಿಂತಾಮಣಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಸಾರ್ವಜನಿಕರಲ್ಲಿ ಮನವಿ. ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಗೆ ಸೇರಿದ ತಿನ್ಕಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶನಿವಾರದ ಶ್ರಮದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ವೇಳೆ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಿಡಿಒ ಶಿವಣ್ಣ ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಹಾಜರಿದ್ದರು. ರವಿಕುಮಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿಂತಾಮಣಿ. ಕಲಬುರಗಿ ಪೊಲೀಸರಿಂದ ದ್ವಿಚಕ್ರ ವಾಹನಗಳ ಯಶಸ್ವಿ ಕಾರ್ಯಾಚರಣೆ. ಕಲಬುರಗಿ ಅಶೋಕನಗರ ಪೊಲೀಸ್ ದ್ವಿಚಕ್ರ ವಾಹನಗಳು ಕಳ್ಳತನವಾಗಿರುವ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ. ಕಲಬುರಗಿ ನಗರದ ಅಶೋಕನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಕಣಿ ಮಾರ್ಕೆಟ್ ಹಾಗೂ ಇನ್ನಿತರ ಏರಿಯಾಗಳಲ್ಲಿ ಹೆಚ್ಚಾಗಿ ದ್ವಿಚಕ್ರ ವಾಹನಗಳು ಕಳ್ಳತನವಾಗುತ್ತಿರುವುದರಿಂದ ಅತಿಯಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಡಗ್ಗೆ ಅವರ ನಿರ್ದೇಶನದ ಮೇರೆಗೆ ಉಪ ಪೊಲೀಸ್ ಆಯುಕ್ತರಾದ ಕನಿಕಾ ಸಿಕ್ರಿವಾಲ್ ಮತ್ತು ಪ್ರವೀಣ್ ನಾಯಕ್ ಹಾಗೂ ಭೂತೇಗೌಡ ಸಹಾಯಕ ಪೊಲೀಸ್ ಆಯುಕ್ತರು ದಕ್ಷಿಣ ವಿಭಾಗ ಕಲಬುರಗಿ ಅವರುಗಳ ನೇತೃತ್ವದಲ್ಲಿ ಅರುಣ್ ಕುಮಾರ್ ಅಶೋಕನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಶೈಲಜಾ ಮತ್ತು ಸಲೀಮುದ್ದೀನ್ ಪಿಎಸ್ಐ ಮತ್ತು ಸಿಬ್ಬಂದಿಗಳಾದ ವೈಜನಾಥ್, ಶಿವಲಿಂಗ, ನೀಲಕಂಠ ರಾಯ ಪಾಟೀಲ್, ಚಂದ್ರಶೇಖರ್ ಅವರುಗಳ ತಂಡ ದಿನಾಂಕ 28/8/2018 ಆರೋಪಿತರಾದ ಶಿವರಾಜಯ್ಯ ತಂದೆ ವೀರಯ್ಯ ಹಿರೇಮಠ, ಅರಿಶಿಣ ಹಿಪ್ಪರಗಿ ತಾಲೂಕು ಬಸವ ಕಲ್ಯಾಣ ಹಾಗೂ ಶಿವಶಕ್ತಿ ನಗರ ಕಲಬುರಗಿ, ಮಲ್ಲೈಕ್ ಅಲಿಯಾಸ್ ಮಲ್ಲಿಕಾರ್ಜುನ್ ತಂದೆ ಜಟ್ಟೆಪ್ಪ ಹಾಗೂ ರಜನಿಕಾಂತ್ ತಂದೆ ಜನಪತಿ ಕಲಬುರಗಿ ಎಂಬುವರಿಂದ ಕಲಬುರಗಿ ನಗರದ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡಿದ ಒಟ್ಟು 12 ದ್ವಿಚಕ್ರ ವಾಹನ, ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳ ಒಟ್ಟು ಮೌಲ್ಯ 7 ಲಕ್ಷ ವೆಚ್ಚದ ವಾಹನಗಳನ್ನು ವಶಪಡಿಸಿಕೊಂಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಪತ್ತೆಯಾದ ಅಧಿಕಾರಿಗಳಿಗೆ ಮತ್ತು ಪತ್ತೆ ಮಾಡಿದಂತ ಅಧಿಕಾರಿಗಳಿಗೆ ಸಿಬ್ಬಂದಿಗಳ ತಂಡಕ್ಕೆ ಪೊಲೀಸ್ ಆಯುಕ್ತರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಸಂಗೊಳ್ಳಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಸಿಂಧನೂರಿನಲ್ಲಿ ಹಿಂದೂ ಮಹಾಗಣಪತಿ ಮಹೋತ್ಸವದ ಭೂಮಿ ಪೂಜೆ ನಡೆಯಿತು. ಹಿಂದೂ ಮಹಾಗಣಪತಿ ಮಹೋತ್ಸವದ ಭೂಮಿ ಪೂಜೆ ನಗರದ ಸ್ತ್ರೀಶಕ್ತಿ ಭವನದ ಹತ್ತಿರ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಮಹೋತ್ಸವದ ಅಂಗವಾಗಿ ನಡೆದ ಭೂಮಿ ಪೂಜೆ, ಗೋಪೂಜೆ, ಧ್ವಜ ಪೂಜೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಭಾಗವಹಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ಸರ್ವ ವಿಘ್ನ ನಿವಾರಣೆಯಾಗಿ ಹಿಂದೂ ಮಹಾಗಣಪತಿ ಉತ್ಸವವು ವಿಜೃಂಭಣೆಯಿಂದ ನಡೆದು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಮಹೋತ್ಸವದ ರವಿ ಉಪ್ಪಾರ್, ಶಿವು ಹಿರೇಮಠ್, ಗೋವಿಂದ್ ಉಪ್ಪಾರ್ ಸೇರಿದಂತೆ ಅನೇಕರು ಯುವ ಮಿತ್ರರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಸಿಂಧನೂರು. ಚಿಕ್ಕೋಡಿಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಹಾಗೂ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯ
ಚಿಕ್ಕೋಡಿ ಇವರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕೋಡಿ ತಾಲೂಕಾ ಮಟ್ಟದ ಇಲಾಖೆ ಕ್ರೀಡಾಕೂಟ 2024-25ನೇ ಕಾರ್ಯಕ್ರಮವನ್ನು ಧ್ವಜಾರೋಹಣ ಹಾಗೂ ಕ್ರೀಡಾ ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪಾಂಡುರಂಗ ಭಂಡಾರಿ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಸವರಾಜ ಆರ್ ಪಾಟೀಲ್ ನಿರ್ದೇಶಕರು, ಕೆಎಲ್ಇ ಸಂಸ್ಥೆ ಬೆಳಗಾವಿ, ಬಿಕೆ ಕಾಲೇಜು ಪ್ರಾಂಶುಪಾಲ ಪ್ರಕಾಶ್ ಕೋಳಿ ಗೌರವ ನಿಮಿತ್ತ ಅತಿಥಿಗಳಾದ ಡಾಕ್ಟರ್ ಎಂಟಿ ಕುರ್ನಿ, ಜಿಲ್ಲಾ ಕ್ರೀಡಾ ಸಂಯೋಜಕರು ಅಜಯ್ ಮೋನಿ, ಇಂಗ್ಲಿಷ್ ಉಪನ್ಯಾಸಕರಾದ ಎಂಎಂ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಕೆಎಲ್ಇ ಸಂಸ್ಥೆ ಬಸವಪ್ರಭು ಕೋಡೆ ಕಾಲೇಜು ವತಿಯಿಂದ ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸುಮಾರು 24 ಕಾಲೇಜುಗಳು ಭಾಗವಹಿಸ್ತಾ ಇವೆ. ಇದರಲ್ಲಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮತ್ತು ನಾಳೆ ಅಂದರೆ 30-31 2 ದಿವಸ ಈ ಕ್ರೀಡಾಕೂಟಗಳು ನಡೀತವೆ. ಇದರಲ್ಲಿ ಎಲ್ಲ ಕಾಲೇಜಿನವರು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಪ್ರಾಮಾಣಿಕವಾಗಿ ನಾವು ಆಟವನ್ನು ಆಡಿಸಿ ಅದೇ ರೀತಿ ಯಾರು ಸೆಲೆಕ್ಷನ್ ಆಗ್ತಾರಲ್ಲ ಅವರಿಗೆ ಜಿಲ್ಲಾ ಲೆವೆಲನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನಮಗೆ DDPO ಸರ್ ಇವರು ಹೇಳಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯಾದಂಥ ಎಲ್ಲ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಂತ ನನ್ನ ಆಸೆಯನ್ನು ಕ್ರೀಡಾಪಟುಗಳು ದಿನನಿತ್ಯನೂ ಕೂಡ ಸುಮಾರು 1 ಅಥವಾ 2 ಗಂಟೆ ಕೆಲಸಗಳನ್ನು ಮಾಡಬೇಕಾಗ್ತದೆ, ಅಂದರೆ ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗ್ತದೆ. ದಿನನಿತ್ಯನೂ ಮಾಡೋದ್ರಿಂದ ಅವರು ಈ ಕ್ರೀಡಾಕೂಟದಲ್ಲಿ ಆಡಲಿಕ್ಕೆ ಬಹಳಷ್ಟು ಸರಳ ಆಗ್ತದೆ ಅನ್ನೋದು ಮಾತನ್ನು ನಾನು ಹೇಳ್ತೇನೆ. ಶೈಕ್ಷಣಿಕ ಜಿಲ್ಲೆಯ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಇವತ್ತು ನಾವು ಜರುಗಿಸ್ತಾ ಇದ್ದೇವೆ. ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಶಾರೀರಿಕವಾಗಿ ಉಪಯೋಗ ಆಗಬೇಕಾದರೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಜಯಶಾಲಾಗಬೇಕು. ಅದರ ಜೊತೆಗೆ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಕೀರ್ತಿ ತರಬೇಕಿರ್ತಕ್ಕಂಥ ಒಂದು ವಿಚಾರ. ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳನ್ನು ಶ್ರಮವನ್ನು ಪಡೆದುಕೊಂಡು ದೈಹಿಕವಾಗಿ, ಮಾನಸಿಕವಾಗಿ ಆಗಬೇಕಾದ್ರೆ ಅದು ಪ್ರತ್ಯಕ್ಷವಾಗಿ ಕ್ರೀಡಾಪಟುಗಳಲ್ಲಿ ಭಾಗವಹಿಸಬೇಕು. ಹೇಗೆ ನಾವು ಸದೃಢವಾಗಿ ಬೆಳೆಯಲು ಸಾಧ್ಯ? ಹಿಂದೊಂದು ಕಾರ್ಯಕ್ರಮದಲ್ಲಿ ನಾವು 2 ಗೋಲ್ಡ್ ಮೆಡಲ್ ತಗೊಂಡಿದ್ದ, ಫಸ್ಟ್ ರ್ಯಾಂಕ್ ಬಂದಿದ್ದ, ಇಡೀ ಕರ್ನಾಟಕದಲ್ಲಿ PUC ಕಾಲೇಜ್ ಒಳಗೆ ಫಸ್ಟ್ ರ್ಯಾಂಕ್ ಬಂದಿದ್ದ. ಅವನ ಸತ್ಕಾರ ಸಮಾರಂಭ ಮಾಡಿ ಹೇಳಿದೊಳಗೆ ಅವ್ನು ಸ್ಟೇಜ್ ಮೇಲೆ ಏರಕ್ ಬರುವ, ಕೈ ಹಿಡಿದು ಏರ್ಸ್ಬೇಕ, ಏನ್ ತಗೊಂಡು ಏನ್ ಮಾಡ್ಬೇಕು? ರ್ಯಾಂಕ್ ತಗೋಬಾರ್ದಂತ ಅನ್ನೋದಿಲ್ಲ, ನಾನು ಬೇಕು, ಆದ್ರೆ ಅದಕ್ಕೆ ಬುನಾದಿಯಾಗಿ ನಮಗೆ ಆರೋಗ್ಯ ಬೇಕು. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನು ಇವತ್ತಿನ ದಿನಮಾನಗಳಲ್ಲಿ ಕಡೆಗಣಿಸ್ತಕ್ಕಂಥ ವಿದ್ಯಾರ್ಥಿಗಳು ಮನಸ್ಸು ಕೊಟ್ಟು ಕೇಳಬೇಕು. ಬಹಳ ಮಹತ್ವದ್ದು ನೋಡಿ. ನಾವೆಲ್ಲ ಆಗ ಇಷ್ಟು ಹುಡುಗರು ನಾವು ಒಂದೇ ಕಾಲೇಜ್ ಒಳಗೆ ನಾವು ಕ್ರೀಡಾಕೂಟ ಮಾಡೋದ್ರೊಳಗೆ ಇದಕ್ಕಿಂತ ಹೆಚ್ಚಿನ ಜನ ಸೇರ್ತಿದ್ರು. ಈಗ ತಾಲೂಕಾ ಮಟ್ಟದೊಳಗೆ ಎಷ್ಟು ಜನ ಬಂದ? 3-4 ದಿನ ಕ್ರೀಡಾಕೂಟಗಳನ್ನ ನಾವು ನಡೆಸ್ತಿದ್ವಿ. ಎಲ್ಲಾ ಕಾಲೇಜು ಒಳಗ 50ರಿಂದ 60% ಜನ ಕ್ರೀಡೆ ಒಳಗೆ ಭಾಗವಹಿಸ್ತಿದ್ರ. ಇನ್ನಿತರ ಹಲವಾರು ವಿಭಾಗಗಳಲ್ಲಿ ತಾವು ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಹೊರಗೆ ಬರಬೇಕಾಗಿದೆ. ಈಗಾಗಲೇ ಕೊರ್ನೆ ಸರ್ ಬಹಳಷ್ಟು ಅದ್ಭುತವಾಗಿ ಮಾತನ್ನು ಮಾಡಿದರು. ಸುಮಾರು ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ವಶ್ಚನ್ನಲ್ಲಿ ಭಾಗವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಹೇಳಿದ್ದಾರೆ. ಯಾಕಂದ್ರೆ ಸುಮಾರು 67 ವರ್ಷ ಇರ್ತಕ್ಕಂಥ ನಿಮಗೆ ಮತ್ತು ಅವರಿಗೆ ಕಂಪೇರ್ ಮಾಡಿದ್ದು ಕೂಡ ಹೇಳಿದರು. ಬಹಳ ಖುಷಿ ಅನಿಸ್ತಾ ಅವರ ಮಾತಿನಲ್ಲಿ. ಮೊಬೈಲ್ನಲ್ಲಿ ತಾವು ಅಂಟಿಕಿಸ್ಕೊಳ್ಬಾರ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕ್ರೀಡೆಯಲ್ಲಿ ತಾವು ಭಾಗವನ್ನು ವಹಿಸಿಕೊಂಡು ತಮ್ಮ ಪ್ರತಿಭೆಯನ್ನು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಡಬೇಕಾಗಿದೆ. ಈ ಕೊಡುಗೆಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ
ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾವು ಇವತ್ತಿನ ದಿವಸ ಎಲ್ಲ ಹಲವಾರು ಕಾಲೇಜುಗಳಿಗೆ ಬಂದಿರತಕ್ಕಂಥ ಕ್ರೀಡಾಪಟುಗಳನ್ನು ಇವತ್ತೇನು ಭಾಗಿಯಾಗಿದ್ದಾರೆ ತಮ್ಮ ಛಲ ಮತ್ತು ನೆಲೆಗಳ ಆಧಾರಗಳ ಮೇಲೆ ಇಲ್ಲಿ ಇರ್ತಕ್ಕಂಥ ನಿರ್ಣಾಯಕರು ನಿಷ್ಪಕ್ಷಪಾತವಾಗಿ ನಿರ್ಣಯಗಳನ್ನು ನೀಡ್ತಾ ಇದ್ದಾರೆ. ಆ ನಿರ್ಣಯಗಳನ್ನು ತೆಗೆದುಕೊಂಡು ತಮ್ಮ ಪ್ರತಿಭೆಗಳನ್ನು ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಪ್ರತಿಭೆಗಳನ್ನು ಚಿಕ್ಕೋಡಿಯ ಪ್ರತಿಭೆಗಳನ್ನು ಹೊರಗೆ ಬರಬೇಕು. ಯಾಕಂದ್ರೆ ಇಂಥ ಒಂದು ಪ್ರತಿಭೆಯಲ್ಲಿ ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಭಾಗವಹಿಸ್ತಾರೆ. ಹಲವಾರು ವಿಭಾಗಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ತೆಗೆದುಕೊಂಡು ಯಶಸ್ಸನ್ನು ತೆಗೆದುಕೊಂಡು ಚಿಕ್ಕೋಡಿಯ ಒಂದು ಖ್ಯಾತ ಕೀರ್ತಿಗಳನ್ನು ಉಳಿಸಿರ್ತಕ್ಕಂಥ ಉದಾಹರಣೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ತಾವು ಇವತ್ತೊಂದು ದಿವಸ ನಿಷ್ಪಕ್ಷಪಾತವಾಗಿ ನಿರ್ಣಯ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ನೆರವೇರಿಸಿಕೊಡುವ ಹೊಣೆಗಾರಿಕೆ ನನ್ನದಾಗಿದೆ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಾಂತೇಶಣ್ಣ ಕವಟಗಿಮಠ್ ಸರ್, ನಿರ್ದೇಶಕರು, ಕೆಎಲ್ಇ ಸಂಸ್ಥೆ ಬೆಳಗಾವಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮುಖ್ಯ ಸಚೇತಕರು, ಕರ್ನಾಟಕ ಸರ್ಕಾರ, ಇವರು ಕೆಲವೊಂದು ಕಾರಣಾಂತರಗಳಿಂದ ಆಗಮಿಸದೆ ಹೋದ್ರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಭವ್ಯ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರು ಕೆಲವೊಂದು ಕಾರಣಗಳಿಂದಾಗಿ ಈ ಕಾರ್ಯಕ್ರಮಕ್ಕೆ ಗೈರಾಜರಾಗಿರುತ್ತಾರೆ. ಅವರು ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಆರ್ ಪಾಟೀಲ್ ಸರ್, ನಿರ್ದೇಶಕರು, ಕೆಎಲ್ಇ ಸಂಸ್ಥೆ ಬೆಳಗಾವಿ, ಇವರು ಕೂಡ ಕ್ರೀಡಾಕೂಟದ ಪರವಾಗಿ ಸಂಸ್ಥೆ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಎಸ್ ಕೌಲಾಪುರ ಸರ್, ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರು, ಕೆಎಲ್ಇ ಬಿಕೆ ಕಾಲೇಜ್ ಚಿಕ್ಕೋಡಿ, ಇವ್ರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಕಾಲೇಜು ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಥೆ ಹಾಗೂ ಕಾಲೇಜಿನ ಮೇಲೆ ಅಪಾರವಾದ ಭಕ್ತಿ ಹಾಗೂ ನಂಬಿಕೆ ಇಟ್ಟುಕೊಂಡು ಈ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದಕ್ಕಾಗಿ ನಿರ್ದೇಶನ ನೀಡಿದ ಶ್ರೀ ಪಾಂಡುರಂಗ್ ಭಂಡಾರಿ ಸರ್, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕೋಡಿ, ಇವರಿಗೂ ಕೂಡ ಸಂಸ್ಥೆ ಮತ್ತು ಕಾಲೇಜು ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ಸರ್. ಹಾಗೆಯೇ ತಮ್ಮ ಕಾಲೇಜಿನ ಹಿತೈಷಿಗಳು ಡಾಕ್ಟರ್ ಎಂಟಿ ಕುರ್ನಿ ಸರ್, ವಿಶ್ರಾಂತ ಪ್ರಾಚಾರ್ಯರು, ಇವರಿಗೂ ಕೂಡ ಇಲಾಖೆ ಮತ್ತು ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳು. ನಮ್ಮ ಮಾರ್ಗದರ್ಶಕರು ಆದ ಡಾಕ್ಟರ್ ಬಿಜಿ ಕುಲಕರ್ಣಿ ಸರ್, ಪ್ರಾಚಾರ್ಯರು, ಬಿಕೆ ಪದವಿ ಮಹಾವಿದ್ಯಾಲಯ ಚಿಕ್ಕೋಡಿ, ಇವರಿಗೂ ಕೂಡ ಗೌರವಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಅದೇ ರೀತಿ ನಮ್ಮ ನೆಚ್ಚಿನ ಪ್ರಾಚಾರ್ಯರು ಶ್ರೀ ಪ್ರಕಾಶ್ ಕೋಳಿ ಸರ್, ಇವರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಮನಪೂರ್ವಕ ಧನ್ಯವಾದಗಳು. ಈ ಒಂದು ತಾಲೂಕಾ ಮಟ್ಟದ ಕ್ರೀಡಾಕೂಟದ ಜಿಲ್ಲಾ ಸಂಯೋಜಕರಾದ ಶ್ರೀ ಅಜಯ್ ಮೋನೆ ಸರ್, ಇವರಿಗೂ ಕೂಡ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ಮನಪೂರ್ವಕ ಧನ್ಯವಾದಗಳು ಸರ್. ಈ ಕ್ರೀಡಾಕೂಟದ ತಾಲೂಕಾ ಸಂಯೋಜಕರಾಗಿ ಸತತವಾಗಿ ನಮ್ಮ ಜೊತೆ ಶ್ರಮಿಸುತ್ತಿರುವ ಶ್ರೀ ವೈಬಿ ಮಾಚಕ್ನೂರ್ ಸರ್, ಇವರಿಗೂ ಕೂಡ ಸಂಸ್ಥೆ ಮತ್ತು ಕಾಲೇಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕ್ರೀಡಾಕೂಟ ಇಷ್ಟೊಂದು ಕಂಗೊಳಿಸುವ ಹಾಗೆ ನೆರವೇರಲು ಕಾರಣರಾಗಿರ್ತಕ್ಕಂಥ ಶ್ರೀ ಪ್ರವೀಣ್ ವಾಗ್ಮೋರೆ ಸರ್, ದೈಹಿಕ ನಿರ್ದೇಶಕರು, ಬಿಕೆ ಕಾಲೇಜ್ ಚಿಕ್ಕೋಡಿ, ಇವರಿಗೂ ಕೂಡ ಕ್ರೀಡಾಕೂಟದ ಪರವಾಗಿ ಸಂಸ್ಥೆ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ವಿವಿಧ ಅಂಗ ಸಂಸ್ಥೆಗಳ ಪ್ರಾಚಾರ್ಯರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ನಿರ್ಣಾಯಕರಿಗೂ, ತಂಡ ಸಂಯೋಜಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನನ್ನ ಈ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲಕ್ಷ್ಮೇಶ್ವರದಲ್ಲಿ ಹದಗೆಟ್ಟ ರೈತರ ಜಮೀನಿಗೆ ತೆರಳುವ ಸಂಪರ್ಕ ರಸ್ತೆ ದುರಸ್ತಿಗೆ ಆಗ್ರಹಿಸಿದ ಸಾರ್ವಜನಿಕರು.
ಹದಗೆಟ್ಟ ರೈತರ ಜಮೀನಿಗೆ ತೆರಳುವ ಸಂಪರ್ಕ ರಸ್ತೆ ದುರಸ್ತಿಗೆ ಆಗ್ರಹ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಂಡ, ಜಂಗಳಿ ಕೆರೆ, ದೊಡ್ಡೂರು, ಹೊಸೂರು ಗ್ರಾಮದ ನೂರಾರು ರೈತರು ತಮ್ಮ ಭೂಮಿಗೆ ಹೋಗಬೇಕಾದ್ರೆ ಈ ರಸ್ತೆಯ ಮುಖಾಂತರವೇ ಸಂಚರಿಸಬೇಕು. ಆದರೆ ಹಾಳಾದ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಚಕ್ಕಡಿ, ಟ್ರ್ಯಾಕ್ಟರ್ ಮತ್ತು ಬೈಕ್ಗಳು ಸಿಕ್ಕಿ ಹಾಕಿಕೊಳ್ಳುತ್ತಿವೆ. ನಾಗರಿಕ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ರಸ್ತೆಯನ್ನ ಬೇಗನೆ ದುರಸ್ತಿ ಮಾಡಿಸಬೇಕು ಎಂದು ಭಾರತೀಯ ಕಿಸಾನ ಸಂಘದ ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಟಾಕಪ್ಪ ಸಾತಾಪೋತೆ, ರೈತರಾದ ರಾಮಣ್ಣ ಗೌರಿ, ಸೋಮು ಜಬಡಿ, ಬುಣ್ಣಸಾಬ ಸಿದ್ದಿ ಸೇರಿದಂತೆ ಇನ್ನು ಅನೇಕರು ಆಗ್ರಹಿಸಿದ್ದಾರೆ. ವೀರಣ್ಣ ಹಡ್ಪಾದ್, NKSTV4 ನ್ಯೂಸ್, ಲಕ್ಷ್ಮೇಶ್ವರ. ಮಂಡ್ಯದಲ್ಲಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್. 1 ಲಕ್ಷ ಹಣವನ್ನ ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್ ಹಾಗೂ ಮಾಲೀಕರಾದ ಭಕ್ತವತ್ಸಲ ಗುರುವಾರ ಬೆಳಗ್ಗೆ 8:30 ಸಮಯದಲ್ಲಿ ಮಂಡ್ಯ ಮೂಡ ಮಾಜಿ ಅಧ್ಯಕ್ಷರಾದ ಬಸವಗೌಡ ಅವರ ಮಗ ರಮೇಶ್ ಕೆಲಸದ ನಿಮಿತ್ತ ತೋಟಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಡೀಸೆಲ್ ತುಂಬಿಸುವಾಗ ತಮ್ಮ ಜೇಬಿನಲ್ಲಿಟ್ಟಿದ್ದ 1 ಲಕ್ಷ ಹಣ ಇಟ್ಟಿದ್ದ ಕವರ್ ಕೆಳಗಡೆ ಜಾರಿ ಬಿದ್ದು ಕಾರ್ ತೆರಳಿದ ಬಳಿಕ ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ಅವರಿಗೆ ಸಿಕ್ಕಿದ ತಕ್ಷಣವೇ ಮಾಲೀಕರಾದ ಭಕ್ತವತ್ಸಲ ಅವರಿಗೆ ತಿಳಿಸಿದರು. ಇಂದು ಬೆಳಗ್ಗೆ ಹಣ ಕಳೆದುಕೊಂಡ ರಮೇಶ್ ಅವರು ಎಲ್ಲಾ ಕಡೆ ಹುಡುಕಿಕೊಂಡು ಕೊನೆಯಲ್ಲಿ ಬಂಕ್ ಬಳಿ ಬಂದು ಬಂಕಿನಲ್ಲಿ ವಿಚಾರಿಸಿದಾಗ ಮಾಲೀಕರು ಸಿಸಿಟಿವಿ ವಿಡಿಯೋ ಪರಿಶೀಲಿಸಿ ಕಳೆದುಕೊಂಡ ವ್ಯಕ್ತಿಯನ್ನ ಗುರುತಿಸಿ ಹಣವನ್ನು ಹಿಂತಿರುಗಿಸಿದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ಭಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗರತ್ನ, ಆರ್ಟಿಐ ಕಾರ್ಯಕರ್ತರಾದ ಶ್ರೀನಿವಾಸ್, ಹೇಮಾ, ಅಭಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಿರೀಶ್, NKSTV4 ನ್ಯೂಸ್, ಮಂಡ್ಯ. ಅಂತೇಳಿ ಮಂಡ್ಯ ಜಿಲ್ಲಾ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ನ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಆಗಿದ್ದೇನೆ ಮತ್ತು ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷನೂ ಆಗಿದ್ದೇನೆ. ಮತ್ತೆ ನನ್ನ ಜಾಗ ಇದು 100 ಅಡಿ ರಸ್ತೆಯಲ್ಲಿ ನಾನು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಹ ಮಾಡಿದ್ದೇವೆ. ನಿನ್ನೆ ಗುರುವಾರ ಬೆಳಿಗ್ಗೆ 8:30 ನಮ್ಮ ಬಂಕಿಗೆ ಡೀಸೆಲ್ ಹಾಕ್ಲಿಕ್ಕೆ ಮಂಜುನಾಥ್ ಅಂತ ಹೇಳಿ ಮಂಡ್ಯ ನನ್ನ ಪಕ್ಕದಲ್ಲಿರೋರೆ ಮಂಡ್ಯ ಮೂಡ ಅಧ್ಯಕ್ಷರಾಗಿದ್ರು. ಆ ಮಾಜಿ ಮೂಡ ಅಧ್ಯಕ್ಷರಾಗಿದ್ರು ಬಸವೇಗೌಡರು ಅಂತ ಹೇಳಿ ಅವರ ಮಗ. ಅವರು ಡೀಸೆಲ್ ಹಾಕ್ಸಕ್ಕೆ ಇಲ್ಲಿ ಬಂದಿದ್ದಾರೆ. ಬಂದ ಸಮಯದಲ್ಲಿ ಕಾರಿಂದ ಇಳಿಯುವಾಗ ಅವರ ಜೇಬಲ್ಲಿದ್ದಂತ ಹಣ 1 ಲಕ್ಷ ರೂಪಾಯಿ ಒಂದು ಕವರ್ನಲ್ಲಿ, ಅಂದ್ರೆ ಪ್ಲಾಸ್ಟಿಕ್ ಸುತ್ತಿ ಇಟ್ಕೊಂಡಿದ್ದು ಅಂತ ಕಾಣುತ್ತೆ, ಅದು ಜಾರಿ ಬಿದ್ದಿದೆ. ಡೀಸೆಲ್ ಹಾಕಿದ ತಕ್ಷಣ ಹೊರಟೋಗಿದ್ದಾರೆ. ಆಗ ನಮ್ಮಲ್ಲಿದ್ದಂತ ಸಿಬ್ಬಂದಿ ರಾಮು ಅಂತ ಹೇಳಿ ಅವನು ಅದನ್ನ ನೋಡಿ ಅದನ್ನ ಇಟ್ಕೊಂಡಿದ್ದ. ನಾನು ನನ್ನ ಕಾರಿಗೆ ಡೀಸೆಲ್ ಹಾಕ್ಸಿಕ್ಕೆ ಅಂತ ಬಂದೆ. ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಆ ಸಮಯದಲ್ಲಿ ಅವರು ಹೇಳ್ತಾನೆ ಸಿಬ್ಬಂದಿ, ಸರ್ ಈಗ ಬಂದಿದ್ದರು ಯಾರೋ, ಅವರು ಜೇಬಿಂದ ಬಿದ್ದಿರ್ಬೋದು ಅಥವಾ ಹಣ ಬೀಳ್ಸ್ಬಿಟ್ಟಿದ್ದಾರೆ ಅಂತ ಹೇಳಿದ. ನಾನು ತೋರ್ಸು ಅಂತ ಹೇಳಿದೆ. ತೋರಿಸ್ದ. ಅದನ್ನ ನೋಡ್ಬಿಟ್ಟು ನಾನು ಬಂಕ ಬೀರು ಒಳಗೆ ಇಟ್ಟು ಲಾಕ್ ಮಾಡ್ಕೊಂಡು ನಾನು ಬೆಂಗಳೂರು ತಿರುಪತಿ ಕೆಲಸ ಇತ್ತು. ನಮ್ದೊಂದು ಕಾನ್ಫರೆನ್ಸ್ ಇತ್ತು, ಆಲ್ ಇಂಡಿಯಾ ಮೋಟಾರ್ ಬಸ್ಸಸ್ ಓನರ್ ಕಾನ್ಫರೆನ್ಸ್, ಅದಕ್ಕೆ ಹೊರಟೋದೆ. ಸುಮಾರು ನಾನು ಕೆಂಪಣ್ಣ ತಲುಪಿರ್ಬೋದು. ಆಗ ಇವರು ವಾಪಸ್ಸು ಹಿಂಗಳಿಂದ ಆಚೆ ಹೋಗಿ ವಾಪಸ್ಸು ದುಡ್ಡಿಲ್ಲ ಅಂತ ಗೊತ್ತಾಗಿ ವಾಪಸ್ ಎಲ್ಲೆಲ್ಲಿ ಅವ್ರು ಹೋಗಿದ್ರು, ಮನೆಯಲ್ಲೆಲ್ಲ ಇವರು ಹುಡುಕಿ ಎಲ್ಲ ಮಾಡಿ ಕೊನೆಯಲ್ಲಿ ಇಲ್ಲಿ ಇಳಿದಿದೆ ಅಂತ ಇಲ್ಲಿ ಬಂದು ಕೇಳಿದ್ದಾರೆ. ನಮ್ಮ ರಾಮು ಹುಡುಗ ಹೇಳಿದಾನೆ, ಹೌದು ಸರ್ ನನ್ಗೆ ಸಿಕ್ಕಿದೆ, ನಾವು ಓನರ್ ಕೈಲಿ ಕೊಟ್ಟಿದ್ದೀನಿ ನೀವು ದುಡ್ಡನ್ನ, ನಾನು ಅವರು ಬೀರಲ್ಲಿಟ್ಟು ಲಾಕ್ ಮಾಡಿ ಹೋಗಿದ್ದಾರೆ ಅಂತ. ಆಮೇಲೆ ಮಂಜುನಾಥ್ ನನಗೆ ಫೋನ್ ಮಾಡಿದ್ರು. ನಾನು ಆಗಲೇ ಕೆಂಪಣ್ಣ ಬಿಟ್ಟು ಹೋಗ್ತಾ ಇದ್ದೆ. ಆವಾಗ ಹೇಳಿದೆ, ಕೊಟ್ಟಿದ್ದಾನೆ ಹುಡುಗ, ನೀವು ಬನ್ನಿ ಸಾಯಂಕಾಲ ನೋಡೋಣ, CCTV ಫುಟೇಜಲ್ಲೂ ನೋಡೋಣ, ಮತ್ತು ನಮ್ಮ ಹುಡುಗನೂ ಗುರ್ತಿಸ್ಬೇಕು ನಿನ್ನ, ಅವರಿಟ್ಟು ಹೇಳಿದ್ರೆ ನಿಮ್ ದುಡ್ಡು ನಿಮ್ಗೆ ಕೊಡ್ತೇವೆ ಗ್ಯಾರಂಟಿ ಅಂತ ಹೇಳಿದೆ. ಹಾಗಾಗಿ ಅವರು ನಿನ್ನೆ ಬರೋಕ್ಕಾಗಿಲ್ಲ. ಇವತ್ತು 11 ಗಂಟೆಗೆ ಬರ್ತೀನಿ ಕೇಳಿದ್ರು, 11:30 ಬಂದರು. ಆ ಸಮಯದಲ್ಲಿ ಎಲ್ಲರ ಸಮ್ಮುಖದ ಮುಂದೆ, ಈ TV ಮಾಧ್ಯಮದ ಸಮ್ಮುಖದ ಮುಂದೆ ಅವರ ದುಡ್ಡನ್ನ ಅವರಿಗೆ ಕೊಟ್ಟಿತ್ತು, ವಾಪಸ್ ಕೊಟ್ಟಿತ್ತು. ಜನನಿ ಬಂಕು ಅಂತ ಇಲ್ಲಿ ವರ್ಕ್ ಮಾಡ್ತಾ ಇದೆ. 9-8:30 ಟೈಮಲ್ಲಿ ಒಂದು ಕಾರ್ ಬಂತು. ಆ ಟೈಮಲ್ಲಿ 5 ರೂಪಾಯಿ ಪೆಟ್ರೋಲ್ ಕೇಳಿದ್ರು, ಹಾಕ್ತಾರೆ ಕಾರ್ ಪಾಸ್ ಆಯ್ತು. ಅವಾಗ ನಮ್ಮ ಮಾಲೀಕರು ಪೆಟ್ರೋಲ್ಗೆ ಅಂತ ಬಂತು, ಅವ್ರ ಜೊತೆ ಏನು ಮಾತಾಡ್ತಾ ಇದೆ. ಅವಾಗ ಏನಾಯ್ತು ಅಂದ್ರೆ ನಾನು ಮಾತಾಡ್ಸ್ಬಿಟ್ಟು ಒಂದೊಂದ್ ಜೊತೆ ಫ್ರಂಟ್ ಹೋದೆ. ಫ್ರಂಟಲ್ಲಿ ಕವರ್ ಬಿದ್ದಿತ್ತು. ಆ ಕವರ್ ತೆಗೆದು ನೋಡಿದ್ರೆ 1 ಲಕ್ಷ ದುಡ್ಡಿತ್ತು, ಅಮೌಂಟ್ ಇತ್ತು. ತಗೊಂಡೋಗಿ ಓನರ್ಗೆ ತಗೊಂಡೋಗಿ ಅಭಿಯಣ್ಣ ಅಂತ ಅವ್ರಿಗೆ ವಾಪಸ್ ಕೊಟ್ಟು ಅವರನ್ನು ತಗೊಂಡು ಬಂದ್ಮೇಲೆ ಅವ್ರಿಗೆ ಫೋನ್ ನಂಬರ್ ಬರ್ಕೊಂಡು ಅಮೌಂಟ್ ತೆಗೆದು ಬೀರಲ್ಲಿ ಇಡು ಅಂತ ಹೇಳಿದ್ರು.
ಅದಾದ್ಮೇಲೆ ಅಣ್ಣನ ಕೈ ಹೇಳಿದಾಗ ಇನ್ನೊಬ್ರು ದೊಡ್ಡ ಬಾಸ್ ಬಂದ್ರು, ಅಭಿಯಣ್ಣ ಅವ್ರ ಡ್ಯಾಡಿ, ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಅವ್ರಿಗೂ ಹೇಳಿದ್ಮೇಲೆ ನಾನು ಬಂದಾಗ ಅಮೌಂಟ್ ಕೊಡು, ಅವ್ರಿಗೆ ಬಂದಾಗ ಕೊಡ್ಬೇಡ ಅಂತ ಹೇಳಿದ್ರು. ಅವಾಗ ಇವತ್ತು ಕರ್ಸಿ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಸರ್. ಈಗ ಓನರ್ ಯಾರು ಅಂತ ತಿಳಿಸಿದ್ದಾರೆ, ಯಾರು ಅಂತ ಗೊತ್ತಿರ್ತಿ ಕಂಡಿಡಿದ್ರು. ಹೌದು ಸರ್. CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಹೌದು ಸರ್. ಆ ಓನರ್ಗೆ ಈಗ ಅವರೇನೆ ಇಸ್ಕೊತಾರೆ, ದುಡ್ಡು ಇಸ್ಕೊಳ್ತಾ ಇದ್ದಾರೆ ಸರ್. ನನ್ನ ಹೆಸರು ರವಿಕುಮಾರ್, ಮಂಡ್ಯ. ಕೆಆರ್ಪೇಟೆ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕುರಿಕಳ್ಳರ ಹಾವಳಿ. ಕೆಆರ್ಪೇಟೆ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕುರಿ ಕಳ್ಳರ ಹಾವಳಿ ಘಟನೆಯಿಂದ ಕಂಗಾಲಾಗುತ್ತಿರುವ ಬಡ ರೈತರು. ಒಂದೇ ದಿನ 2 ಗ್ರಾಮಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 24 ಕುರಿಗಳು ಕಳ್ಳತನ. ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿಮಾರನಹಳ್ಳಿ ಗ್ರಾಮದ ಸತ್ಯಪ್ಪ ಅವರಿಗೆ ಸೇರಿದ 2 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 11 ಕುರಿ ಹಾಗೂ ಅಕ್ಕಿ ಹೆಬ್ಬಾಳು ಹೋಬಳಿಯ ಗುಡುಗನಹಳ್ಳಿ ಗ್ರಾಮದ ದೇವರಾಜು ಅವರಿಗೆ ಸೇರಿದ 2,50,000ಕ್ಕೂ ಹೆಚ್ಚು ಬೆಲೆ ಬಾಳುವ 13 ಕುರಿಗಳನ್ನು ಗುರುವಾರ ತಡರಾತ್ರಿ ಕಳ್ಳತನವಾಗಿರುವ ಘಟನೆ ಜರುಗಿದೆ. ಘಟನೆ ಕುರಿತು ಮಾತನಾಡಿದ ಸಂಕಷ್ಟಕ್ಕೆ ಸಿಲುಕಿರುವ 2 ಕುಟುಂಬಗಳು, ನಮ್ಮ ಪೂರ್ವಜರ ಕಾಲದಿಂದಲೂ ಸಾಲ ಮಾಡಿ ಕುರಿ ಸಾಕಾಣಿಕೆ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಲಕ್ಷಾಂತರ ಬೆಲೆ ಬಾಳುವ ಕುರಿಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಈ ಕಾಯಕವನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದ ನಮ್ಮ ಕುಟುಂಬ ಘಟನೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಹಾಗಾಗಿ ನಮ್ಮ ಜೀವನದ ಆಧಾರಗಳಾದ ರಾಸುಗಳನ್ನು ಪತ್ತೆ ಹಚ್ಚುವ ಮೂಲಕ ಕಾರಣೀಕರ್ತರಾದ ವ್ಯಕ್ತಿಗಳನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಂಡು ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಿ ಎಂದು ಕಂಬನಿ ಮಿಡಿಯುತ್ತಾ ಮನವಿ ಮಾಡಿದರು. ದಿನದಿಂದ ದಿನಕ್ಕೆ ತಾಲೂಕಿನಲ್ಲಿ ಕಳ್ಳತನ ಹೆಚ್ಚಾಗುತ್ತಿದೆ. ಈ ಘಟನೆಯಿಂದ ನಮ್ಮ ತಾಲೂಕಿನ ಮುಗ್ಧ ರೈತರು ಅಪಘಾತಕ್ಕೆ ಸಿಲುಕಿದ್ದಾರೆ. ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಶೀಘ್ರವೇ ಕಳ್ಳರನ್ನ ಬಂಧಿಸಬೇಕು ಹಾಗೂ ರಾತ್ರಿ ಸಮಯದಲ್ಲಿ ಗಸ್ತು ಸಂಚಾರ ಮಾಡಿದರೆ ಮಾತ್ರ ಕಳ್ಳರ ಕೈಚಳಕದಿಂದ ರೈತರು ಪಾರಾಗಲು ಸಾಧ್ಯ ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಮನು ಮಾಕವಳ್ಳಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಕೆಆರ್ಪೇಟೆ. ಅಕ್ಕಿಯಾಬಳ ಹೋಬಳಿ ಆಲಂಬಡಿಕಲ್ ಪಂಚಾಯತಿ ಗುಡುಂಗಳಿ ಗ್ರಾಮ. ನಾವು ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಗಾಣಿಕೆ ಮಾಡ್ತಿರೋದು. ಇವತ್ತು ನಿನ್ನೆ ರಾತ್ರಿ ನಮಗೆ ನಮ್ಮ ಮನೆಯಿಂದ 16 ಕುರಿ ಇದ್ದು, ಸಾಲ ಮಾಡಿ ಹೆಂಗೋ ಕುರಿ ಸಾಕಾಣಿಕೆ ಮಾಡಿದ್ದು. ಅದರಲ್ಲಿ ಒಂದು 7 ಟಗರು ಒಳ್ಳೆ ಟಗರಿದ್ದು. ಆ ಟಗರುಗಳು ಸಮೇತ ಒಟ್ಟು 13 ಕುರಿ ಕಿಡಿಗೋಡಿಗಳು ಹೊತ್ಕೊಂಡು ಹೋಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನಿಜವಾದ ನಮಗೆ ಅದೇ ಆರಂಭ ಆಗಿತ್ತು. ಇದನ್ನು ನೆನೆಸ್ಕೊಂಡು ನಿಜವಾದ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ತುಂಬ ಬಡವರು, ಆದರೆ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ. ಇನ್ನು 3 ಕುರಿ ಬಿಟ್ಟು ಇನ್ನು 13 ಕುರಿ ಹೊತ್ಕೊಂಡು ಹೋಗಿದ್ದಾರೆ. ಸುಮಾರು ಇಲ್ಲ ಅಂದರೂ ಏನಿಲ್ಲ ಅಂದರೂ ಒಂದು 2-2.5 ಲಕ್ಷ ನಮಗೆ ಹಾನಿ ಆಗೈತೆ. ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮಗೆ ಪರಿಹಾರ ಕೊಡಿ, ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಮೆಟ್ಲು ಹತ್ತಿದ್ದೀವಿ. ಅವರಲ್ಲೂ ಬೇಡ್ಕೊಂಡಿದ್ದೀವಿ. ಅವರು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ದಯವಿಟ್ಟು ಈ ಮೂಲಕ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕೋಡಿಮಾರನಹಳ್ಳಿ ಗ್ರಾಮದ ಶಿವರಂಗೇಗೌಡನ ಮಗ ಆದ ನಾನು ಸತೀಶ್. ಇದೇ ಕುರಿಗಳನ್ನು ನಂಬಿಕೊಂಡು ಸುಮಾರು 60 ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ. ರಾತ್ರಿ ಬಂದು ಕಳ್ಳರು 2 ಮನೆಯನ್ನು ಬೀಗಾಗಿ ಹೊರಗಡೆ ಚಿಲ್ಕ ಹಾಕಿ 9 ಟಗರು 3 ಗಬ್ಬದ ಕುರಿ ಕದ್ದು ಹೊಡ್ಕೊಂಡು ಹೋಗಿದ್ದಾರೆ. ಈ ಮೂಲಕ ದಯವಿಟ್ಟು ಕಳ್ಳರನ್ನ ಹಿಡಿದು ಬಂದು ನಮ್ಗೆ ಒಂದು ಪರಿಹಾರ ಇಟ್ಕೊಳ್ಬೇಕು.
ಇದರಿಂದಲೇ ನಾವು ಜೀವನ ಸಾಗಿಸ್ತಾ ಇರೋದು. ಕನಿಷ್ಠ 2.25 ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ. ನಾವು ಅದರಿಂದಲೇ ನಾವು ಸಂಸಾರ ಜೀವನ ಸಾಗಿಸ್ತಾ ಇರೋದು. ಈ ಮುಖಾಂತರ ಇವರು ಕಳ್ತನ ಮಾಡ್ಕೊಂಡು ಈ ಕೆಲಸ ಮಾಡ್ಬಿಟ್ಟು ಪ್ರಾಣಹತ್ಯೆ ಮಾಡ್ಕೊಳ್ಳುವಂತ ಸಂಭವ. ಇನ್ನು ಬೇರೆ ಏನು ದಾರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕ್ರಮವಾಗಿ ತನಿಖೆ ಮಾಡಿ ಇದಕ್ಕೆ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಚಳ್ಳಕೆರೆಯಲ್ಲಿ ಗಣೇಶ ಚತುರ್ಥಿಗೆ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ನಡೆಯಿತು. ಗಣೇಶ ಚತುರ್ಥಿಗೆ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ. ಗಣಪತಿ ಪ್ರತಿಷ್ಠಾಪಿಸಲು ಪರವಾನಗಿ ಕಡ್ಡಾಯ, ಖಡಕ ಸೂಚನೆ. ನಗರ ಪೊಲೀಸ್ ಠಾಣಾ ಪಿಎಸ್ಐ ಶಿವರಾಜ್ ಸೂಚನೆ. ಪೌರಾಯುಕ್ತರು, ಬೆಸ್ಕಾಂ ಮತ್ತು ಕಂದಾಯ ಅಧಿಕಾರಿಗಳು ಸಭೆಗೆ ಗೈರು. ನಗರ ಮತ್ತು ಗ್ರಾಮಾಂತರದಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪಿಸಲು ನಿಯಮ. ಎಲ್ಲ ಸಮುದಾಯಗಳ ಬಾಂಧವರು ಸ್ನೇಹ ಪ್ರೀತಿಯಿಂದ ಆಚರಿಸಬೇಕು. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಬೆಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ ಪರ್ಮಿಷನ್ ಕಡ್ಡಾಯ. ಪಿಎಸ್ಐ ಶಿವರಾಜ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಸಿದರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೆ ಗಲಭೆ ಆಗದಂತೆ ಎಚ್ಚರಿಸಿದರು. ಗಣೇಶ ಕೂರಿಸುವ ಸ್ಥಳವನ್ನ ಪೊಲೀಸ್ ಸಿಬ್ಬಂದಿಗೆ ತೋರಿಸಬೇಕು. ಬೆಸ್ಕಾಂ ಇಲಾಖೆ, ನಗರಸಭೆ, ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ನೈರ್ಮಲ್ಯ ಇಲಾಖೆಯಿಂದ ಪರ್ಮಿಷನ್ ಪಡೆಯಬೇಕು. ಗಣೇಶ ಕೂರಿಸಿ ವಿಸರ್ಜನೆ ಮಾಡುವಾಗ ದಿನಾಂಕ ನಿಗದಿಪಡಿಸಬೇಕು. ಸಮಾಜದಲ್ಲಿ ಎಲ್ಲರೂ ಶಾಂತಿ, ಸೌಹಾರ್ದತೆ ಹಾಗೂ ಸಾಮರಸ್ಯವನ್ನ ಕಾಪಾಡಬೇಕು. ಶಾಲಾವರಣದಿಂದ 100 ಮೀಟರ್ ದೂರವಿರಬೇಕು. ಅತಿ ಹೆಚ್ಚು ಧ್ವನಿ ವರ್ಧಕಗಳನ್ನು ಬಳಸುವಂತಿಲ್ಲ. ಎಲ್ಲಾದರೂ ಅಹಿತಕರ ಘಟನೆಗಳು ಜರುಗಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ. ಗೌರಿ ಗಣೇಶ ಹಬ್ಬ ಶಾಂತಿ ಸಂಕೇತವಾಗಿ ಅಂತಹ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡಿ. ನಗರದ ಸಾರ್ವಜನಿಕರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಎಸ್ಪೆಷಲಿ ನೀವು ರೈಸ್ ಮಾಡಿದ್ದು ಇಶ್ಯೂ, ಲೇಡೀಸ್ ಜಾಸ್ತಿ ಬರ್ತಾರೆ ನಮ್ಮ ಗಣಪತಿಗಳಲ್ಲಿ, ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಅದನ್ನ ಮಾಡ್ತೀವಿ ನಾವು. ಬೇರೆ ಸ್ಟೇಷನ್ಸಿಂದ WPC ನಮ್ಮಲ್ಲಿ ಕಡಿಮೆ ಇದ್ರೂ ಕೂಡ ಬೇರೆ ಸ್ಟೇಷನ್ ಕರೆಸ್ಕೊಂಡು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಬಟ್ ನಮ್ಮ ಕಡೆಯಿಂದನೂ ತಮ್ಮ ಕಡೆ ರಿಕ್ವೆಸ್ಟ್ ಏನಂದರೆ, ಈ ನಾರ್ಮಲಾಗಿ ಚಿಕ್ಕ ಪುಟ್ಟ DJ ಮಾಡ್ತೀರ, ನಾವು ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಮಾಡ್ತೀರ. ನಾವು ಮಾಡಿದಾಗ ಏನಾಗುತ್ತೆ ಅಂದರೆ, ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಆ ಹುಡುಗ ಸೇರಿದ ಸ್ವಲ್ಪ ಬಂದೋಬಸ್ತು ಜಾಸ್ತಿ ಬೇಕು, ನಮ್ಗೆ ಪ್ರೊಟೆಕ್ಷನ್ ಬೇಕು ಅಂತ ನೀವು ಮುಂಚೆನೇ ಹೇಳಿದ್ರೆ ಅವ್ರನ್ನ ಕಮ್ಯುನಿಕೇಟ್ ಮಾಡಿದಾಗ ನಿಮಗೆ ನಾವು 100% ನಿಮಗೆ ಎಷ್ಟು ಕೇಳಿದ್ರೆ ಅಷ್ಟು ಮೆನು ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಇದಾದಮೇಲೆ ಎಲ್ಲ ಬೀಟ್ ಕಾನ್ಸೆಪ್ಟ್, ಇದು ಟೌನ್ ಆಯಿತು, ಈಗ ಹಳ್ಳಿಗಳಲ್ಲಿ ಮಾಡ್ತಾರೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅಲ್ಲಿನೂ ಬೀಟ್ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವರು ನಂಬರ್ ತಗೋಬೇಕು. ಅವ್ರು ಏನೇ ಈ ರಿಲೇಟೆಡ್, ಈ ಹಬ್ಬದ ರಿಲೇಟೆಡ್ ಏನೇ ಇದ್ರು ಇನ್ಸ್ಟ್ರಕ್ಷನ್ಸ್ಗೆ ನಾವು ಬೀಟ್ ಕಾನ್ಸ್ಟೇಬಲ್ ಕೊಟ್ಟಿರ್ತೀವಿ, ನಮ್ಮ ಸಿಬ್ಬಂದಿಯವರಿಗೆಲ್ಲ ಕೊಟ್ಟಿರ್ತೀವಿ. ಪ್ರತಿಯೊಂದು ಏರಿಯಾಗೂ ಒಬ್ಬ ಬೀಟ್ ಕಾನ್ಸ್ಟೇಬಲ್ ಇರ್ತಾರೆ. ಫಸ್ಟ್ ನೀವು ಕಮ್ಯುನಿಕೇಟ್ ಮಾಡಬೇಕಾಗಿರೋದು ಆ ಬೀಟ್ ಕಾನ್ಸ್ಟೇಬಲ್ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರು ಬೀಟ್ ಕಾನ್ಸ್ಟೇಬಲ್ ಮಾಡಿ, ಒಂದು ವೇಳೆ ಟೌನಲ್ಲಿ ಇರ್ತೀರಾ, ಬೀಟ್ ಕಾನ್ಸ್ಟೇಬಲ್ ಅವರು ಪರಿಚಯ ಆಗ್ತಾರೆ ನಿಮಗೆ, ಅವ್ರಿಗೆ ಮಾಡಿಸ್ಬೇಕು. ದೊಡ್ಡ ದೊಡ್ಡ ಗಣಪತಿ ಯೂತ್ ಗ್ಯಾದರಿಂಗ್ ಇರ್ತದಲ್ಲ, ಅಂಥವರೆಲ್ಲ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ, ನೀವು ಎಷ್ಟು ಮುಂಚೆನೆ ಇಂಟಿಮೇಷನ್ ಕೊಡ್ತೀರೋ ಅಷ್ಟು ನಮಗೆ ಅನುಕೂಲ ಆಗುತ್ತೆ. ನಿಮಗೆಲ್ಲ ಪ್ರತಿ ವರ್ಷನೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ನಾವು ಎಫರ್ಟ್ಸ್ ಹಾಕಿ ಹಬ್ಬಗಳನ್ನ ಶಾಂತಿ ರೀತಿಯಿಂದ ನಡೆಸ್ಕೊಂಡು ಹೋಗೋಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಇನ್ನೊಂದು ಅಂದರೆ, ಎಸ್ಪೆಷಲಿ ಈ ಶಾಂತಿ ರೀತಿಯಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ಪ್ರತಿಯೊಂದು ಚಿಕ್ಕ ಮಾಹಿತಿಯನ್ನು ಮಾಡ್ಬೋದು. ಈಗ ನಮ್ಮ SB ಕಾನ್ಸ್ಟೇಬಲ್ ಇದ್ದಾರೆ, ಅವ್ರ ನಂಬರ್ ಈಗ ತಗೊಳ್ಳಿ. SB ಕಾನ್ಸ್ಟೇಬಲ್ಗೆ ಪ್ರತಿ ಚಿಂತಾಮಣಿಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಲೋಕಾಯುಕ್ತ ಪೊಲೀಸರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆ. ಈ ವೇಳೆ ಸಾರ್ವಜನಿಕರಿಂದ ಸವಲತ್ತು ಅರ್ಜಿಗಳ ಸಲ್ಲಿಕೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆ ನಡೆದಿತ್ತು. ಈ ವೇಳೆ ತಾಲೂಕಿನ ಸಾರ್ವಜನಿಕರಿಂದ 40 ಅರ್ಜಿಗಳು ಸಲ್ಲಿಕೆಯಾಗಿವೆ. ಸಲ್ಲಿಕೆಯಾದ ಬಹುತೇಕ ಅರ್ಜಿಗಳು ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಅಬಕಾರಿ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳಾಗಿದ್ದು, ಅರ್ಜಿಗಳನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕೆ ಗಮನ ಹರಿಸಲಾಗುವುದು ಎಂದು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ಈ ವೇಳೆ ತಹಸೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ ಚಲಪತಿ, ತಾಲೂಕು ಪಂಚಾಯಿತಿ ಇಒ ಆನಂದ್ ಸೇರಿದಂತೆ ಹಲವು ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ಧನ್ಯವಾದಗಳು ಸರ್. ಯಾವುದೇ ಕಚೇರಿಗೆ ವಿಸಿಟ್ ಮಾಡೋದಿಲ್ಲ, ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಯಾರಿಲ್ಲ, ಯಾರು ಆಬ್ಸೆಂಟ್ ಆಗಿದ್ದಾರೆ ಅನ್ನೋದನ್ನು ಗಮನಿಸೋದಿಲ್ಲ, ಅಥವಾ ಒಂದು ಹಾಸ್ಟೆಲ್ಗೆ ಹೋಗೋದಿಲ್ಲ, ಅಥವಾ ಒಂದು ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ. ಸುಮ್ಮನೆ ಬಂದಿಲ್ಲಿ ಹೋಗೋದ್ರಿಂದ ಯಾರು ಉಪಯೋಗ ಆಗುತ್ತೆ? ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಹೇಳಿಸಿ ಮಾಡೋದಲ್ಲ, ಅದು ಸರ್ಪ್ರೈಸ್ ಆಗಿ ಮಾಡ್ಬೇಕು.
ಅದಕ್ಕೆ ಈಗೇನು ವಿಸಿಟ್ ಕೊಟ್ಟೋಡ್ತೇನೆ ಅಲ್ಲೇನಾಗ್ತದೆ ಎಲ್ಲನೂ ನೋಡೋಕ್ಕೆ ಹೊರಗಡೆ ಸರಿ ಕಾಣ್ಬೋದು. ನೀವು ನಮಗೆ ಇನ್ಪುಟ್ ಈಗ ನೀವು ಕೊಟ್ಟರು, ಕೆಲವೊಂದಿಷ್ಟು ಇನ್ಪುಟ್ ಕೊಟ್ಟರು. ಆ ಇನ್ಪುಟ್ಗಳೇ ನಮಗೆ ನಾವು ನಿಮ್ಮ ಹತ್ರ ಕೇಳೋದು ನಿಮ್ಗೆ ಇನ್ಪುಟ್ ಕೊಡಿ ಅಂತ. ನೀವು ನಮ್ಮ ಜೊತೆ ಶೇರ್ ಮಾಡಿದರೆ ವಿ ಕ್ಯಾನ್ ವರ್ಕ್ ಆನ್ ಇಟ್. ಈಗ ಹಿಂಗಾಗಿದೆ ಅಂತ ಟಕ್ಕಂತ ಓದಿದ್ರೆ ನೀವು ನಮಗೇನು ಕಾಣದೇ ಇರ್ಬೋದು. ನೀವು ಅದು ಇನ್ಪುಟ್ ನಮಗೆ ಕೊಟ್ಟರೆ ಅದ್ರ ಮೇಲೆ ನಾವು ಹೋಮ್ವರ್ಕ್ನ ಮಾಡಲಿಕ್ಕೆ ಆಗುತ್ತೆ. ವಿ ಕ್ಯಾನ್ ಡೂ ಎಫೆಕ್ಟಿವ್ ವರ್ಕ್. ಅರ್ಥ ಆಯ್ತಲ್ಲ? ಸೊ ದಟ್ ಅರ್ಜಿಗಳು ನಿಮ್ಮಲ್ಲಿ ಬಾಕಿ ಇದ್ದಾವೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಗಣೇಶ್ ಅನ್ನೋರು ಹಾಕಿರೋದು ಇವತ್ತಿನವರೆಗೂ ಅದಕ್ಕೆ ಸಮಸ್ಯೆ ಪರಿಹಾರ ನೀವು ತೊಗೊಂಬಂದು ಅದಕ್ಕೆ ಅಂತ ನಾನು ಹೇಳ್ತೀನಿ. ಈಗ ಯಾಕೆ ನಿಮ್ಮ ಜೊತೆ ನಾವು ನಂಬರ್ಗಳನ್ನ ಶೇರ್ ಮಾಡ್ತಾ ಇದ್ದೀವಿ, ಯಾಕೆ ನಾವು ಗ್ರೂಪ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಿಕಾಸ್ ಆಫ್ ದ್ಯಾಟ್. ಸೊ ಅದಕ್ಕೆ ನೀವು ನಮ್ಮ ಜೊತೆ ಹಂಚಿಕೊಂಡಿರಲಿ, ಯಾವ ವಿಚಾರಗಳನ್ನ ಹಂಚಿಕೊಂಡಿರಲಿ, ನಾವು ಅದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ನಾವು ಸಡನ್ ಆಗಿ ಪರಿಹಾರನ ಕೊಟ್ಬಿಡ್ತೀವಿ ಅಂತ ಅದನ್ನ ಒಂದು ಮಾತು ಹೇಳ್ತೇನೆ ನನಗೆ. ನಾವು ಇರೋದು ಇಲ್ಲಿ ಎರ್ರಿಂಗ್ ಆಫೀಸರ್ಸ್, ಯಾರು ತಪ್ಪು ಮಾಡಿರ್ತಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನಾವು ರೆಕಮೆಂಡೇಶನ್ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕಳಿಸುವಂಥದ್ದು. ಅರ್ಥ ಆಯ್ತು? ನಾವು ಆಕ್ಷನ್ ತಗೋಬೇಕು, ನಮ್ಗೇನು ಪವರ್ಸ್ ಇಲ್ಲ. ಬಟ್ ನಾವು ನಮ್ಮ ಜಿಲ್ಲಾ ಹಂತದಲ್ಲಿ ಅದನ್ನ ಸಮಸ್ಯೆಗಳನ್ನ ತಗೊಂಡು ಯಾರು ಮಾಡಿರ್ತಾರೆ, ಯಾರು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳನ್ನ ಹಿರಿಯ ಅಧಿಕಾರಿಗಳಿಗೆ ಕಳಿಸೋದು ಒಂದು. ನಮಗೆ ಗೊತ್ತಿಲ್ಲದ ವಿಚಾರಗಳನ್ನ ನಿಮ್ಮಿಂದ ನಾವು ಶೇರ್ ಮಾಡ್ಕೊಳ್ತೀವಿ. ಅದಕ್ಕೆ ನಿಮ್ಮ ಸಹಾಯನ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಗ್ರೌಂಡ್ ಲೆವೆಲಲ್ಲಿ ನೀವು ಇಲ್ಲಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಮಿಂದ ಮಾಹಿತಿ ಮಾತ್ರ ನಾವು ಮಾಡೋಕ್ಕಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು. ನೀವು ಕೊಡಲಿಲ್ಲ ಅಂದ್ರೆ ನಮ್ಗೆ ಮಾಹಿತಿ ನಾವೊಂದು ಇದು ಸರ್ವಜ್ಞ ಅಂತೂ ಅಲ್ಲ. ನಿಮ್ಮಂತ ಮಾಹಿತಿದಾರ ನಮ್ಗೆ ಕೊಟ್ಟಲ್ಲಿ ನಾವು ಅದನ್ನ ಅದ್ರ ಬಗ್ಗೆ ವೆರಿಫೈ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನ ನಾವು ಕೇಳ್ತಾ ಇರೋದು. ಆ ಭಾವನೆ ಇದೆ, ಆ ಭಾವನೆಗಳನ್ನ ಆ ರೀತಿಯಂತ ಭಾವನೆಗಳು ಏನು ಬರೀ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾ ಇದ್ರೆ ಅಂತ ನೀವು ಭಾವನೆಗಳು ಇರ್ಬೋದು. ಅದನ್ನ ಕಡಿಮೆ ಮಾಡಬೇಕು ಅನ್ನೋದು ಉದ್ದೇಶ. ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ. ಆ ರೀತಿಯಾದಂತಹ ಏನೋ ಭಾವನೆ ಇದ್ದಿರ್ಬೋದು, ಸಾಧ್ಯತೆಗಳಿದೆ. ಅದನ್ನ ನಾವು ಕಡಿಮೆ ಮಾಡುವಂತ ಭಾವನೆ ಹೊರತೋಡಿಸಕ್ಕೆ ಅಂತ ಏನು ಕ್ರಮ ಆಗ್ಬೇಕು. ಯಾಕಂದ್ರೆ ನಮ್ಮದೇ ಆದಂಥ ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡೋಕ್ಕಾಗುತ್ತೆ. ಪ್ರತಿಯೊಂದಕ್ಕೊಂದು ನಿಯಮಗಳಿದ್ದಾವೆ, ಅದ್ರ ಪ್ರಕಾರ ನಾವು ಮಾಡ್ಬೇಕಾಗುತ್ತೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.